ಶಾಂತಿ 1 ಮಾರ್ಚ್ 2026 ಇದು 9/3/2009 ಅವ್ಯಕ್ತ ರಿವೈಸ್ ಮುರಳಿ परमात्मा संग के रंग की और कंबाइंड स्वरूप की यथार्थ होली मनाओ। परमात्ಮ ಸಂಗದ ಬಣ್ಣದ ಹಾಗೂ ಕಂಬೈನ್ಡ್ ಸ್ವರೂಪದ ಯಥಾರ್ಥವಾದ ಹೋಲಿಯನ್ನ ಆಚರಿಸಿ. ಏಕೆಂದರೆ 3ನೇ ತಾರೀಕು ಹೋಲಿ ಹಬ್ಬ ಇದೆ. ಬಾಬೋರು ಅದರ ಮುಂಚಿತವಾಗಿ ರಿಯಲ್ ಹೋಲಿ ಏನು, ಪರಮಾತ್ಮ ಸಂಗದ ಬಣ್ಣ ಹಾಗೂ ಕಂಬೈನ್ಡ್ ಸ್ವರೂಪದ ಯಥಾರ್ಥ ಹೋಲಿಯನ್ನ ಆಚರಿಸಿ. आज होलीएस्ट बाप अपने होली बच्चों से होली मनाने आए हैं. सभी बच्चे होली बच्चे हैं. ಇವತ್ತು ಹೋಲಿಯೆಸ್ಟ್ ತಂದೆ ತನ್ನ ಹೋಲಿ ಮಕ್ಕಳೊಂದಿಗೆ ಹೋಲಿಯನ್ನ ಆಚರಣೆ ಮಾಡ್ಲಿಕ್ಕೆ ಬಂದಿದ್ದಾರೆ. ಎಲ್ಲ ಮಕ್ಕಳು ಹೋಲಿ ಮಕ್ಕಳು. ಹೋಲಿ ಅಂದ್ರೆ ಪವಿತ್ರ ಮಕ್ಕಳು. आप सब भी होली मनाने आए हैं. सोचो आप होली आत्माओं के ऊपर कौन सा रंग लगा जो होली बन गए. ನೀವೆಲ್ಲರೂ ಹೋಲಿ ಆಚರಣೆ ಮಾಡಕ್ಕೋಸ್ಕರನೇ ಬಂದಿದ್ದೀರಿ. ವಿಚಾರ ಮಾಡಿ ಯೋಚಿಸಿ, ನೀವು ಹೋಲಿ ಆತ್ಮಗಳ ಮೇಲೆ ಯಾವ ಬಣ್ಣ ಬಿತ್ತು, ಯಾವ ಬಣ್ಣದ ಕಾರಣ ನೀವು ಹೋಲಿ ಆಗಿದ್ದೀರಿ. रंग तो अनेक है लेकिन आपके ऊपर कौन सा रंग लगा. ಬಣ್ಣಗಳು ತುಂಬಾ ಇದೆ, ಆದ್ರೆ ನಿಮ್ಮ ಮೇಲೆ ಯಾವ ಬಣ್ಣ ಬಿತ್ತು. सबसे श्रेष्ठ रंग कौन सा है जिससे आप होली बन गए. ಯಾವ ಶ್ರೇಷ್ಠ ಬಣ್ಣ, ಎಲ್ಲದಕ್ಕಿಂತ ಶ್ರೇಷ್ಠವಾದ ಬಣ್ಣ ಯಾವುದು, ಯಾವುದರಿಂದ ನೀವು ಹೋಲಿ ಆಗಿದ್ದೀರಿ. सबसे बड़े ते बड़ा रंग है परमात्ಮ ಸಂಘ का रंग. ಎಲ್ಲದಕ್ಕಿಂತ ದೊಡ್ಡದ್ರಲ್ಲಿ ದೊಡ್ಡ ಬಣ್ಣ ಅಂದ್ರೆ ಶ್ರೇಷ್ಠದ್ರಲ್ಲಿ ಶ್ರೇಷ್ಠವಾದ ಬಣ್ಣ ಆಗಿದೆ ಪರಮಾತ್ಮನ ಸಂಘದ ಬಣ್ಣ. तो बाप दादा परमात्मा संग का रंग लगने से सहज होली बन गए, क्योंकि परमात्मा संग अविनाशी संग का रंग है. और रंग तो थोड़े समय के लिए होता है, लेकिन परमात्मा संग का रंग लगने से सहज ही होली अर्थात पवित्र बन गए. ಬಾಬಾ ಹೇಳ್ತಾರೆ, ಎಲ್ಲದಕ್ಕಿಂತ ದೊಡ್ಡದ್ರಲ್ಲಿ ದೊಡ್ಡ ಬಣ್ಣನೇ ಬಾಬೋರ ಸಂಘದ ಬಣ್ಣ. ಈ ಸಂಘದ ಬಣ್ಣ ಬೀಳೋದ್ರಿಂದ ಸಹಜವಾಗಿ ನೀವು ಹೋಲಿ ಆಗಿದ್ದೀರಿ, ಪವಿತ್ರರಾಗಿದ್ದೀರಿ. ಏಕೆಂದ್ರೆ ಪರಮಾತ್ಮನ ಸಂಘದ ಅವಿನಾಶಿ ಬಣ್ಣ ಬಿದ್ದಿದೆ. ಮತ್ತೆ ಬೇರೆ ಎಲ್ಲ ಬಣ್ಣಗಳು ಏನು ಹೋಲಿ ಆಚರಣೆ ಮಾಡೋ ಬಣ್ಣ ಹಾಕೊಳ್ತಾರೋ ಅದು ಸ್ವಲ್ಪ ಸಮಯಕ್ಕೆ. ಆದ್ರೆ ಪರಮಾತ್ಮ ಸಂಘದ ಬಣ್ಣ ಬೀಳೋದು ಯಾವುದರಿಂದ, ಸಹಜವಾಗಿ ಹೋಲಿ ಅರ್ಥಾತ್ ಪವಿತ್ರರಾಗ್ತೀರಿ. आत्मा का रंग अपवित्रता से पवित्र बन गया, क्योंकि आप सबने परमात्मा को अपना कंपेनियन बना लिया, कंपनी बना लिया, इसलिए कंबाइंड हो गए. ಆತ್ಮದ ಬಣ್ಣ ಏನಾಗಿತ್ತು ಬಾಬೋರ್ ಸಿಗಕ್ ಮುಂಚೆ, ಅಪವಿತ್ರ ಆಗಿತ್ತು, ಕಪ್ಪಾಗಿತ್ತು. ಈಗ ಪವಿತ್ರ ಆಗಿದೆ. ಏಕೆಂದ್ರೆ ನಿಮ್ಮೆಲ್ಲರಿಗೂ ಪರಮಾತ್ಮ ನಿಮ್ಮ ಕಂಪ್ಯಾನಿಯನ್ ಆಗಿದ್ದಾರೆ, ಜೀವನ ಸಂಗಾತಿ ಆಗಿದ್ದಾರೆ, ಮತ್ತೆ ಜೀವನದ ಜೊತೆಗಾರನೂ ಆಗಿದ್ದಾರೆ. ಆದ್ದರಿಂದ ನೀವು ಕಂಬೈಂಡ್ ಆಗಿದ್ದೀರಿ. एक कंबाइंड स्वरूप प्यारा लगता है ना. एक कंबाइंड रूप कभी भी अलग नहीं हो सकता है. ಈ ಕಂಬೈಂಡ್ ಸ್ವರೂಪ ಎಲ್ಲರಿಗೂ ಇಷ್ಟ ಆಗುತ್ತಲ್ವಾ. ಈ ಕಂಬೈಂಡ್ ರೂಪ ಎಂದು ಬೇರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕಂಬೈಂಡ್ ಅಂದ್ರೇನೆ ಬೇರೆ ಮಾಡಕ್ ಬರ್ದೇ ಇರೋದು. ಅನುಭವ ಹೇನಾ. सदा कंबाइंड रहते हो ना, अकेले नहीं. माया अकेले करने की कोशिश करती है, लेकिन जो सदा कंबाइंड रहने वाले हैं कभी भी अलग हो नहीं सकते हैं. ಬಾಬಾ ಹೇಳ್ತಾರೆ, ಸದಾ ಕಂಬೈಂಡ್ ಆಗಿರ್ತೀರಿ ಅಲ್ವಾ, ಎಂದು ಒಂಟಿ ಆಗಲ್ಲ. ಮಾಯೆ ಒಂಟಿಯನ್ನಾಗಿ ಮಾಡೋ, ಸಿಂಗಲ್ ಮಾಡೋ ಪ್ರಯತ್ನ ಅಂತೂ ಮಾಡುತ್ತೆ. ಆದ್ರೆ ಯಾರು ಸದಾ ಕಂಬೈಂಡ್ ಆಗಿರ್ತೀರಿ ಅವ್ರೆಂದು ಬೇರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ.
एकेंद्रे माया अलग करके फिर पुराने संस्कारों को इमर्ज करती है और पुराने संस्कार इमर्ज हो जाते तो शुद्ध संस्कार मर्ज हो जाते हैं. ನೀವು ಸದಾ ಕಂಬೈಂಡ್ ಆಗಿರ್ತೀರಿ, ಅದರಿಂದ ನಿಮ್ಮನ್ನ ಮಾಯೆನು ಬೇರೆ ಮಾಡಕ್ಕಾಗಲ್ಲ. ಏಕೆಂದ್ರೆ ಮಾಯೆ ಬೇರೆ ಮಾಡುತ್ತೆ ಅಂದ್ರೆ ಮತ್ತೆ ನಿಮ್ಮ ಹಳೆ ಸಂಸ್ಕಾರಗಳು ಇಮರ್ಜ್ ಆಗ್ಬಿಡುತ್ತೆ. ನೀವು ಒಂಟಿ ಆದ ತಕ್ಷಣ ಹಳೆ ಸಂಸ್ಕಾರ ಇಮರ್ಜ್ ಆದ್ರೆ ಶುದ್ಧ ಸಂಸ್ಕಾರಗಳು ಮರ್ಜ್ ಆಗ್ಬಿಡುತ್ತೆ. पुराना संस्कार अलबेलापन और आलस्य ये भिन्न भिन्न रूप में इमर्ज होने से कंबाइंड रूप अलग हो जाता है. ಹಳೆ ಸಂಸ್ಕಾರ ಅಂದ್ರೆ ಯಾವುದು? ಹುಡುಗಾಟಿಕೆ, ಆಲಸ್ಯ. ಈ ಭಿನ್ನ ಭಿನ್ನ ರೂಪದಲ್ಲಿ ಇದು ಇಮರ್ಜ್ ಆಗೋದ್ರಿಂದ ಕಂಬೈಂಡ್ ರೂಪ ಬೇರೆ ಆಗ್ಬಿಡುತ್ತೆ. तो हर एक अपने को चेक करो कि सदा कंबाइंड रहते हैं व कभी अकेले भी हो जाते हैं. ಬಾಬಾ ಹೇಳುದು, ಪ್ರತಿಯೊಬ್ಬರು ನೀವು ನಿಮ್ಮನ್ನ ಚೆಕ್ ಮಾಡ್ಕೊಳ್ಳಿ. ನಾನು ಸದಾ ಕಂಬೈಂಡ್ ಆಗಿರ್ತೀನ ಅಥವಾ ಕೆಲವೊಂದ್ಸಲ ಒಂಟಿನೂ ಆಗ್ಬಿಡ್ತೀನ? ಮಾಯೆಯ ಅನೇಕ ಸ್ವರೂಪವನ್ನಂತೂ ತಿಳ್ಕೊಂಡ್ ಬಿಟ್ಟಿದ್ದೀರಿ. ಮಾಯೆ ಒಂದ್ ರೂಪದಲ್ಲಿ ಬರಲ್ಲ, ಬಹುರೂಪದಲ್ಲಿ ಬಹುರೂಪಿಯಾಗಿ ಬರುತ್ತೆ. ಚತುರಾಯಿ ಸೆ ಅಪನಾ ರಂಗ್ ಲಗಾ ದೇತಿ ಹೈ. ಮಾಯೆ ಬಹಳ ಚತುರತೆಯಿಂದ ನಮ್ಮ ಮೇಲೆ ತನ್ನ ಬಣ್ಣ ಹಾಕ್ಬಿಡುತ್ತೆ. ಅಲಗ್ ಹೋನ ಅರ್ಥಾತ್ ಮಾಯಾಕೆ ರಂಗ್ ಮೇ ರಂಗ್ನ. ಬಾಬೋರಿಂದ ಬೇರೆ ಆಗೋದು, ಕಂಬೈಂಡ್ ಸ್ವರೂಪದಿಂದ ಸೆಪರೇಟ್ ಆಗೋದು ಅಂದ್ರೆ ಮಾಯೆಯ ಬಣ್ಣ ಬೀಳುತ್ತೆ. ಈ ಹುಡುಗಾಟಿಕೆ ಆಲಸ್ಯದ ಬಹಳ ಭಿನ್ನ ಭಿನ್ನ ರೂಪ ಇದೆ. ಅವ್ರ ಬಚ್ಚೆ ಬಿ ಉಸ್ಕೋ ಪೇಚಾನ್ ನಹಿ ಪಾತೆ ಹೈ. ಮಾಯೆಯ ಬಹುರೂಪವನ್ನ ನನ್ನ ಮಕ್ಕಳೂ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಏಕೆಂದ್ರೆ ಶಾಸ್ತ್ರಗಳಲ್ಲೂ ಅನೇಕ ಪ್ರಕಾರದಲ್ಲಿ ಮಾಯಾವಿ ಅಸುರರು ಬೇರೆ ಬೇರೆ ರೂಪ ಧರಿಸ್ಕೊಂಡು ಪ್ರಗಟ ಆಗ್ತಾರೆ. ಯಾರನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಮಾಯೆನೂ ಅದೇ. ಈಗ ಸಂಗಮ್ ಯುಗದಲ್ಲಿ ಯಾವ್ಯಾವ ರೂಪದಲ್ಲಿ ಬರುತ್ತೆ ಮಕ್ಕಳು ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ಏಕೆಂದ್ರೆ ಮಾಯೆ ತನ್ನ ಕಡೆ ಆಕರ್ಷಣೆ ಮಾಡುತ್ತೆ. ಯ ಅಲ್ಬೇಲಾಪನ್ ಅವ್ರ ಆಲಸ್ಯ ಜೋ ರಾವಣ ಕಾ ಖಜಾನಾ ಹೈ वह बाप का खजाना नहीं है. रावण के खजानों को बच्चे भी बड़ी नशे से कहते हैं, मैं चाहता नहीं हूँ, चाहती नहीं हूँ, लेकिन मेरा संस्कार है. ಈ ಹುಡುಗಾಟಿಕೆ ಆಲಸ್ಯ ರಾವಣನ ಖಜಾನೆ. ಇದು ಬಾಬೋರ್ ಖಜಾನೆ ಅಲ್ಲ. ರಾವಣನ ಖಜಾನೆಯನ್ನು ನನ್ನ ಮಕ್ಕಳು ಎಷ್ಟೊಂದು ನಶೆಯಿಂದ ಹೇಳ್ತೀರಿ ಅಂದ್ರೆ, ನನಗೇನೋ ಇಷ್ಟ ಇಲ್ಲ, ಅಕ್ಕಂದಿರಾಗ್ಲಿ ಅಣ್ಣಂದಿರಾಗ್ಲಿ ನನ್ಗೇನು ಇಷ್ಟ ಇಲ್ಲ, ಆದ್ರೆ ಏನ್ ಮಾಡೋದು, ನನ್ನ ಸಂಸ್ಕಾರ ನಂದು ಅಂತ ಒಪ್ಕೊಂಡ್ ಬಿಡ್ತೀರಲ್ಲ. ಸಂಸ್ಕಾರ ಮೇರಾ ಕೆಹನೆ ಲಗ್ತೆ ಕ್ಯಾ ಎ ಪರಮಾತ್ಮ ಖಜಾನಾ ಹೈ ಯಾ ರಾವಣ ಕಾ ಖಜಾನಾ ಹೈ. ಈ ಸಂಸ್ಕಾರನ ನಂದು ಅಂತ ಒಪ್ಕೊಂಡ್ ಬಿಡ್ತೀರಿ. ಬಾಬೋರ್ ಕೇಳ್ತಾರೆ, ಇದು ಪರಮಾತ್ಮನ ಖಜಾನೆನಾ ಅಥವಾ ರಾವಣನ ಖಜಾನೆನಾ? ಈ ಹಳೆ ಸಂಸ್ಕಾರ ಯಾವುದನ್ನ ನನ್ನ ಸಂಸ್ಕಾರ ಅಂತ ಕೆಹನಾ ಸೋಚೋ ರೈಟ್ ಹೇ. ನನ್ನ ಸಂಸ್ಕಾರ ಅಂತ ಏನ್ ಹೇಳ್ತಿರಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿ, ನನ್ ಹೇಳೋದ್ ಸರಿನಾ? ಮೇರಾ ಬನಾ ದೇನಾ ಎ ಮಾಯಾ ಕಿ ಚತುರಾಯಿ ಹೇ. ಯಾವುದು ರಾವಣಂದು ಅದನ್ನ ನಂದು ಅಂತ ಹೇಳ್ತಿರಲ್ವಾ, ಇದು ಮಾಯೆಯ ಚತುರತೆ. ನಿಮ್ಮ ಬುದ್ಧಿ ಮೇಲೆ ಪ್ರಭಾವ ಹಾಕ್ಬಿಡುತ್ತೆ. ಬಾಪ್ ಕಾ ಖಜಾನಾ ಪ್ಯಾರಾ ಹೇ ಯಾ ರಾವಣ ಕಾ ಖಜಾನಾ ಪ್ಯಾರಾ ಹೇ. ಬಾಬೋರ ಖಜಾನೆಗಳು ಇಷ್ಟನೋ ರಾವಣನ ಖಜಾನೆಗಳು ಇಷ್ಟನೋ? ಕಾಮನ್ ರೀತಿ ಸೆ ಬಚ್ಚೆ ಅಪ್ನೆ ಕೋ ಚುಡಾನೆ ಕೆ ಲಿಯೆ ಕಹ ದೇತೆ ಮೇರಾ ಸಂಸ್ಕಾರ ಹೇ, ಚಾತಿ ನಹೀ ಹೂ ತೋ ಸೋಚೋ ಕೆ ಮೇರಾ ಹೇ. ಸಾಮಾನ್ಯ ಭಾಷೆ, ಮಾತಲ್ಲಿ ಹೇಳ್ಬಿಡೋದು. ಮಕ್ಕಳೇನ್ ಹೇಳ್ತಾರೆ, ನನಗೇನೋ ಬಿಡ್ಬೇಕಂತ ಇಷ್ಟ, ಆದ್ರೆ ಏನ್ ಮಾಡೋದು, ನನ್ ಸಂಸ್ಕಾರ ನಂಗಿಷ್ಟ ಇಲ್ದೇ ಇದ್ರು ಬರುತ್ತೆ. ಆದ್ರೆ ತಮ್ಮನ್ ತಾವು ಬಚಾವ್ ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇಲ್ದೇ ಇದ್ರು ಬರುತ್ತೆ ಅಂತ ಹೇಳ್ಬಿಡ್ತಾರೆ. ನಿಜವಾಗ್ಲೂ ವಿಚಾರ ಮಾಡಿ, ಇದು ನನ್ನ ಸಂಸ್ಕಾರ ಹೌದಾ? ಬಾಬಾ कहते कि रावण के खजाने को अपना बनाने से धीरे धीरे जो शुभ संस्कार है वह समाप्त होते जाते हैं. ಅದರ ಪರಿಣಾಮ ಏನಾಗುತ್ತೆ? ಮಾಯೆಯ ಸಂಸ್ಕಾರಗಳನ್ನ ನಂದು ನಂದು ಅಂತ ಹೇಳೋದ್ರಿಂದ ಅಂದ್ರೆ ಬಾಬಾ ಹೇಳ್ತಾರೆ, ರಾವಣನ ಖಜಾನೆಯನ್ನ ತನ್ನದನ್ನಾಗಿ ಮಾಡ್ಕೊಳ್ಳೋದ್ರಿಂದ ನಿಧಾನವಾಗಿ
ಶುಭ ಸಂಸ್ಕಾರ ಕ್ರಮೇಣವಾಗಿ ಸಮಾಪ್ತಿ ಆಗ್ತಾ ಹೋಗುತ್ತೆ. ಪರಮಾತ್ಮ ಸಂಘದ ಬಣ್ಣ ಅದರ ಒಂದು ಪರಿಣಾಮ ಏನಿದೆ, ಬಣ್ಣ ಏನು ಬ್ರೈಟ್ ಆಗಿರುತ್ತೋ ಅದು ಡೀಲ್ ಆಗ್ತಾ ಹೋಗುತ್ತೆ, ಅಂದ್ರೆ ಆ ಬ್ರೈಟ್ನೆಸ್ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ಮಾಯೆಯ ಬಣ್ಣ ಇಮರ್ಜ್ ಆಗಕ್ ಶುರು ಆಗುತ್ತೆ. ಯಾವಾಗ ರಾವಣನ ಸಂಸ್ಕಾರನ ನಂದು ಅಂತ ನೀವು ಒಪ್ಕೊಳ್ತಾ ಹೋದಷ್ಟು ರಿಯಲ್ ಸಂಸ್ಕಾರ ಏನಿದೆ ಪರಮಾತ್ಮನ ಸಂಘದ ಬಣ್ಣ, ಆ ಬಣ್ಣ ಅದರದ್ದು ಬ್ರೈಟ್ನೆಸ್ ಕಡಿಮೆ ಆಗುತ್ತೆ, ಮಾಯೆಯ ಬಣ್ಣ ಇಮರ್ಜ್ ಆಗುತ್ತೆ. तो चलते चलते अपने को ही चेक करना कौन सा रंग चढ़ा हुआ है. ನಡೀತಾ ನಡೀತಾ ನೀವೇ ನಿಮ್ಮನ್ನ ಪುರುಷಾರ್ಥದಲ್ಲಿ ಚೆಕ್ ಮಾಡ್ಕೊಳ್ಳಿ, ನನ್ಗೆ ಯಾವ ಬಣ್ಣ ಹತ್ತಿದೆ, ನನ್ನ ಮೇಲೆ ಯಾವ ಬಣ್ಣದ ಪರಿಣಾಮ ಇದೆ. लोग भी होली में क्या करते, पहले बुराई को जलाते फिर रंग लगाते मनाते हैं. ಬಾವೆ ಹೇಳ್ತಾರೆ, ಜನನು ಹೋಲಿಯನ್ನ ಹೆಂಗ್ ಆಚರಿಸ್ತಾರೆ, ಮೊದಲು ಹಳೇದೆಲ್ಲವನ್ನ ಹೋಲಿಕಾ ಸುಡ್ತಾರೆ, ಆಮೇಲೆ ಬಣ್ಣ ಹಾಕೊಂಡು ಆಚರಿಸ್ತಾರೆ. तो आपके ऊपर बाप दादा ने संग का रंग तो लगाया, लेकिन साथ में ज्ञान का संग, शक्तियों का रंग, गुणों का रंग वह लगाता रहता है. ಬಾವೆ ಹೇಳ್ತಾರೆ, ನಿಮ್ ಮೇಲೆ ಬಾಪ್ ದಾದವರ ಸಂಘದ ಬಣ್ಣ ಅಂತೂ ಬಿದ್ದಿದೆ. ಯಾವ ಬಣ್ಣ ನಿಮ್ಮನ್ನ ಹೋಲಿಯನ್ನಾಗಿ ಮಾಡಿದೆ, ಆದ್ರೆ ಅದರ ಜೊತೆಗೆ ಜ್ಞಾನದ ಬಣ್ಣಗಳಿದೆ, ವೆರೈಟಿ ಜ್ಞಾನಗಳ ಬಣ್ಣಗಳಿದೆ, ಶಕ್ತಿಗಳ ಬಣ್ಣ, ಗುಣಗಳ ಬಣ್ಣ, ಇದೂನು ನಿಮ್ಗೆ ಬರ್ತಾ ಹೋಗುತ್ತೆ. तो सभी के ऊपर ये रूहानी रंग चढ़ा हुआ है ना, चढ़ा है हाथ उठाओ. रूहानी रंग चढ़ गया, उतरने वाला तो नहीं है ना. ಎಲ್ಲರ ಮೇಲೂ ಈ ಆತ್ಮೀಯ ಬಣ್ಣ ಬಂದಿದೆಯಾ, ಈ ಬಣ್ಣ ಪಕ್ಕ ಇಟ್ಕೊಂಡಿದೆಯಾ, ಆತ್ಮದಲ್ಲಿ ಬಂದಿದೆಯಾ, ಕೈ ಎತ್ತಿ. ಈ ಆತ್ಮೀಯ ಬಣ್ಣ ಹತ್ತಿದೆ ಅಂದ್ರೆ ಇದು ಯಾವತ್ತೂ ಇಳಿಯಲ್ಲ, ಅಂದ್ರೆ ಇದರ ಬ್ರೈಟ್ನೆಸ್ ಆ ಬಣ್ಣ ಹೆಂಗೂ ಮರೆ ಆಗಲ್ಲ. जिसके ऊपर रूहानी रंग चढ़ गया, अविनाशी रंग चढ़ गया, उसके ऊपर और कोई रंग लग नहीं सकता है. ಬಾವೆ ಹೇಳ್ತಾರೆ, ಇದು ಎಂತಹ ಬಣ್ಣ, ಅವಿನಾಶಿಯಾಗಿ ನೀವು ಬಣ್ಣ ಹಾಕೊಂಡ್ರೆ, ಈ ಆತ್ಮೀಯ ಬಣ್ಣ ಹತ್ತಿದೆ ಅಂದ್ರೆ ಇದು ಅವಿನಾಶಿಯಾಗಿರೋ ಬಣ್ಣ ಹತ್ತಿದೆ, ಇದ್ರ ಮೇಲೆ ಇನ್ಯಾವ ಬಣ್ಣ ಹಾಕಿದ್ರು ಅದು ಹಿಡಿಯೋದಿಲ್ಲ. ಈ ತರ ಬಣ್ಣ ಬಾಬೋರ ಸಂಘದ ಬಣ್ಣ, ಜ್ಞಾನ ಗುಣ ಶಕ್ತಿಗಳ ಬಣ್ಣ ಈ ತರ ಹಾಕೊಂಡಿದ್ದೀರಾ. इस रंग से कितने होली बन गए हो, जो सारे कल्प में आप जैसा होली पवित्र और कोई बन नहीं सकता है. ಈ ಬಣ್ಣದಿಂದ ನೀವೆಷ್ಟು ಹೋಲಿ ಆಗಿದ್ದೀರಿ, ಬಾಬೋರ ಸಂಘದ ಬಣ್ಣ, ಇನ್ನು ಉಳಿದಿದ್ದೇನೆಲ್ಲ ಬಣ್ಣ ಇದೆ ಅವಿನಾಶಿ ಆಗಿರೋದು, ಇದರಿಂದ ನೀವೆಷ್ಟು ಹೋಲಿ ಆಗಿದ್ದೀರಿ. ಇಡೀ ಕಲ್ಪದಲ್ಲಿ ನಿಮ್ಮಂತಹ ಹೋಲಿ ಅಂದ್ರೆ ಪವಿತ್ರರು ಇನ್ಯಾರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪವಿತ್ರತೆ ಪ್ರಭುವಿನ ಸಂಘದ ಬಣ್ಣ, ಪರಮಾತ್ಮ ಕಂಬೈಂಡ್ ಆಗಿರೋ ಅನುಭವ ಎಲ್ಲದಕ್ಕಿಂತ ನ್ಯಾರ ಹಾಗೂ ಪ್ಯಾರ ಆಗಿದೆ. ಇಂತಹ ಬಣ್ಣ ಇದು ಜಗತ್ತಿನ ಎಲ್ಲ ಬಣ್ಣಗಳಿಗಿಂತ ಇದು ಭಿನ್ನವಾಗಿರೋದು ಮತ್ತೆ ಪ್ರಿಯವಾಗಿರೋದು. और जो भी होली पवित्र बनते हैं तो उनका शरीर पवित्र नहीं बनता है, आत्मा पवित्र बनती. लेकिन आप ऐसी होली पवित्र बनते हो जो आपका शरीर और आत्मा दोनों पवित्र रहते हैं. ಬಾಬಾ ಹೇಳ್ತಾರೆ, ಪವಿತ್ರತೆನೇ ಹೋಲಿ. ಈ ಶರೀರ ಆತ್ಮ ಎರಡು ಪವಿತ್ರವಾಗಿರೋದು ನಿಮ್ಮದು ಮಾತ್ರ. ಬೇರೆ ಆತ್ಮಗಳು ಪವಿತ್ರವಾಗಿರ್ತಾರೆ, ಆದ್ರೆ ನಿಮ್ಮಷ್ಟು ಪವಿತ್ರರಲ್ಲ. ಪವಿತ್ರ ನೀವು ಹಾಕ್ತೀರಿ ಅಂದ್ರೆ ನಿಮ್ಮ ಶರೀರನೂ ಪವಿತ್ರವಾಗಿರುತ್ತೆ, ಆತ್ಮನೂ ಪವಿತ್ರವಾಗಿರುತ್ತೆ. और पवित्रता को सुख शांति प्रेम आनंद की जननी कहा जाता है. ಪವಿತ್ರತೆ ಎಂತಹ ಶಕ್ತಿ ಅಂದ್ರೆ, ಆ ಪವಿತ್ರತೆ ಅನ್ನೋ ತಾಯಿ ಎಲ್ಲಿರ್ತಾರೋ ಅಲ್ಲಿ ಸುಖ ಶಾಂತಿ ಪ್ರೇಮ ಆನಂದ ಶಕ್ತಿ ಇದೆಲ್ಲದರ ಜನನಿ ಇದು ತಾಯಿ. जहां पवित्रता है वहां सुख शांति साथ में है ही, क्योंकि जहां जननी होती वहां बच्चे होते. क्योंकि बाप आ करके आपको ऐसा होली बनाता
जो आपके जड़ चित्र कितने विधि पूर्वक पूजे जाते हैं. ಬಾಬಾ ಹೇಳ್ತಾರೆ ಎಲ್ಲಿ ಪವಿತ್ರತೆ ಇದೆಯೋ ಅಲ್ಲಿ ಸುಖ ಶಾಂತಿ ಜೊತೆಗಿದ್ದೇ ಇರುತ್ತೆ. ಏಕೆಂದ್ರೆ ಎಲ್ಲಿ ಜನನಿ ತಾಯಿ ಇರ್ತಾರೋ ಅಲ್ಲಿ ಮಕ್ಕಳಿದ್ದೇ ಇರ್ತಾರೆ. ಏಕೆಂದ್ರೆ ಬಾಬೋರ್ ಬಂದು ನಿಮ್ಮನ್ನ ಈ ತರ ಹೋಲಿ ಮಾಡ್ತಾರೆ, ಪವಿತ್ರರನ್ನಾಗಿ ಮಾಡ್ತಾರೆ. ನಿಮ್ಮ ಜಡ ಚಿತ್ರನು ಎಷ್ಟು ವಿಧಿ ಪೂರ್ವಕವಾಗಿ ಪೂಜಿಸಲ್ಪಡುತ್ತೆ. ಕಲಿಯುಗದ ಈ ಲಾಸ್ಟ್ ಜನ್ಮದಲ್ಲೂ, ಲಾಸ್ಟ್ ಟೈಮ್ ಅಲ್ಲೂ आप अपने चित्र देखते हो कैसे विधि पूर्वक उन्हों की पूजा होती है. ಈ ಚಿತ್ರ ನೋಡ್ತಿದ್ದೀರಿ, ನಿಮ್ಮದೇ ಮೂರ್ತಿ. ಬಾಬಾ ಹೇಳ್ತಾರೆ ಹೇಗೆ ವಿಧಿ ಪೂರ್ವಕವಾಗಿ ನಿಮ್ದು ಪೂಜೆ ಆಗುತ್ತೆ. ये पवित्रता की विशेषता है. और कितने भी महान आत्माएं, धर्मात्माएं पवित्र बने हैं, लेकिन मंदिर किसी का भी नहीं बनता है. ಬಾಬಾ ಹೇಳ್ತಾರೆ ಇದೇ ನಿಮ್ಮ ಪವಿತ್ರತೆಯ ವಿಶೇಷತೆ. ಎಷ್ಟೇ ಮಹಾನ್ ಆತ್ಮಗಳಿದ್ದು ಹೋಗಿದ್ದಾರೆ, ಧರ್ಮಾತ್ಮಗಳಿದ್ದಾರೆ, ಪವಿತ್ರರೌದು, ಆದ್ರೆ ಅವ್ರು ಯಾರ್ದು ಮಂದಿರ ನಿರ್ಮಾಣ ಮಾಡೋದಿಲ್ಲ. ನಿಮ್ ತರ ವಿಧಿಪೂರ್ವಕ ಪೂಜೆ ಇನ್ಯಾರ್ದು ಆಗ್ಲಿಕ್ಕೂ ಸಾಧ್ಯ ಇಲ್ಲ. और लास्ट जन्म तक आपके चित्र भी दुआएं देते रहते हैं. ಬಾಬಾ ಹೇಳ್ತಾರೆ ಈ ಅಂತಿಮ ಜನ್ಮದಲ್ಲೂ, ಅಂತಿಮ ಸಮಯದಲ್ಲೂ ನಿಮ್ಮ ಚಿತ್ರ ಆಶೀರ್ವಾದ ಕೊಡ್ತಾ ಇರುತ್ತೆ. ಸ್ವಲ್ಪ ಸಮಯಕ್ಕಾದ್ರೂ ಸುಖ ಶಾಂತಿಯ ಅನುಭೂತಿಯನ್ನ ಮಾಡಿಸುತ್ತೆ. तो आपकी होली और दुनिया वालों की होली कितना फर्क है. ನಿಮ್ಮ ಹೋಲಿಗೂ ಜಗತ್ತಿನ ಮನುಷ್ಯರು ಆಚರಣೆ ಮಾಡೋ ಹೋಲಿಗೂ ಎಷ್ಟೊಂದು ಅಂತರ ಇದೆ. भले मनोरंजन के लिए आप भी थोड़ा बहुत मनाते हो, लेकिन सच्ची होली परमात्मा संग के रंग की और कम. भले मनोरंजन के लिए मनाते हो, थोड़ा बहुत मनाते हो, लेकिन सच्ची होली परमात्मा संग के रंग की और कंबाइंड स्वरूप की यथार्थ होली आप मनाते हो. ನೀವನು ಮನೋರಂಜನೆಗೋಸ್ಕರ ಸ್ವಲ್ಪ ಹೋಲಿಯ ಆಚರಣೆ ವಿಧಿಪೂರ್ವಕವಾಗಿ ಮಾಡ್ಬೋದು. ಆದ್ರೆ ಸತ್ಯವಾದ ಹೋಲಿ ಅಂದ್ರೆ ಪರಮಾತ್ಮನ ಸಂಘದ ಬಣ್ಣದ ಹೋಲಿ, ಕಂಬೈಂಡ್ ಸ್ವರೂಪದ ಯಥಾರ್ಥ ಹೋಲಿಯನ್ನ ನೀವು ಆಚರಿಸ್ತೀರಿ. होली को लोग भी भिन्न भिन्न रूप से मनाते हैं. वैसे आप जानते हो होली शब्द का भी रहस्य है, जो आप ही जानते हो, आप ही मनाते हो. ಬಾಬಾ ಹೇಳ್ತಾರೆ ಜಗತ್ತಲ್ಲಿ ಜನನು ಹೋಲಿ ಹಬ್ಬನ ಭಿನ್ನ ಭಿನ್ನ ರೂಪದಲ್ಲಿ ಆಚರಿಸ್ತಾರೆ. ಹಾಗೆ ನಿಮ್ ಮಕ್ಕಳಿಗೆ ಗೊತ್ತಿದೆ ಹೋಲಿ ಶಬ್ದದ ರಹಸ್ಯ ಏನು ಅಂತ. ನಿಮಗ್ ಗೊತ್ತೂ ಇದೆ, ನೀವು ಅದನ್ನ ಅದೇ ರಹಸ್ಯದಿಂದ ಆಚರಣೆನೂ ಮಾಡ್ತೀರಿ. ಹೋಲಿಯ ಅರ್ಥ ಹೇಳಿ. ಹಿಂದಿಯಲ್ಲಿ ಹೋಲಿ ಅಂದ್ರೆ ಹೋಲಿ ಬೀತ್ ಚುಕಾ ಸೋ ಬೀತ್ ಚುಕಾ. ಹೋಲಿ ಅಂದ್ರೆ ಹೋಲಿಯ ಏನ್ ಆಯ್ತು ಅದು ಆಗೋಯ್ತು ಅಂದ್ರೆ ಕಳೆದಿದ್ದು ಕಳೆದೋಯ್ತು, ಅದಕ್ಕೆ ಹೋಲಿ ಅಂತ ಹೇಳಲಾಗುತ್ತೆ ಹಿಂದಿ ಅರ್ಥದಲ್ಲಿ. तो आप सबने पुरानी जीवन, पुरानी बातें, पुराने संस्कार, पुराने व्यर्थ संकल्प को होली कर दी ना. ನೀವೆಲ್ಲರೂ ಹಳೆ ಜೀವನ, ಹಳೆ ಮಾತು, ಹಳೆ ಸಂಸ್ಕಾರ, ಹಳೆ ವ್ಯರ್ಥ ಸಂಕಲ್ಪಗಳನ್ನ ಹೋಲಿ ಮಾಡಿದ್ರಲ್ವಾ. ಹೋಲಿ ಅಂದ್ರೆ ಮತ್ತೆ ಸುಡೋದು, ಇದನ್ನೆಲ್ಲ ಸುಟ್ಟು ಹಾಕಿದಿರಿ ಅಲ್ವಾ. ಕಳೆದಿದ್ದು ಕಳೆದೋಯ್ತು ಅಂದ್ರೆ ಅರ್ಥ ಹೋಲಿ. ಐಸಾ ಕಿಯಾ ಹೈ. ಬಾಬಾ ಹೇಳ್ತಾರೆ ಈ ತರ ಹೋಲಿನ ಆಚರಣೆ ಮಾಡಿದೀರಾ. ಒಂದು ಕಳೆದಿದ್ ಕಳೆದೋಯ್ತು ಫುಲ್ ಸ್ಟಾಪ್. ಇನ್ನೊಂದು ಹೋಲಿ ಸುಡೋದು. ನಿಮ್ಮ ಹಳೆ ಮಾತುಗಳು, ಹಳೆ ಜೀವನ, ಹಳೆ ಸಂಸ್ಕಾರ, ಹಳೆ ವ್ಯರ್ಥ ಸಂಕಲ್ಪಗಳು ಇದನ್ನೆಲ್ಲ ಸುಟ್ಟಾಕಿದೀರಾ. कि अभी भी कभी गलती से पुराने संस्कार आ जाते हैं. ಈಗಲೂ ಕೆಲವೊಮ್ಮೆ ಹಳೆ ಸಂಸ್ಕಾರ ಬಂದ್ಬಿಡುತ್ತಾ. जब हमारा जन्म ही नया, आप सभी मर्जीवा बने हो ना, बने हो मर्जीवा बने हो, हाथ उठाओ. ಬಾಬಾ ಹೇಳ್ತಾರೆ ಯಾವಾಗ ನೀವು ಈ ಹೊಸ ಜನ್ಮ ತಗೊಂಡಿದ್ದೀರಿ, ನೀವೆಲ್ಲರೂ ಮರುಜೀವ ಆಗಿದ್ದೀರಿ ಅಲ್ವಾ. ಮರುಜೀವ ಜನ್ಮನೇ ಶೂದ್ರ ಜನ್ಮದಿಂದ ಸತ್ತು ಬ್ರಾಹ್ಮಣ ಜನ್ಮದಲ್ಲಿ ಬಂದಿದ್ದೀರಿ ಅಲ್ವಾ. ಕೈ ಎತ್ತಿ ಒಳ್ಳೇದು. ನಯಾ ಜನ್ಮ ಹೋಗಯಾತೋ ಪುರಾಣ ಜನ್ಮ ಕೇಸೆ ಯಾದ ಆತ. ಹೊಸ ಜನ್ಮ ಆದ್ಮೇಲೆ ಹಳೆ ಜನ್ಮ ಹೇಗ್ ನೆನ್ಪಿಗೆ ಬರುತ್ತೆ. ಹಳೇದು ಅಂದ್ರೆ ಹಳೇದು, ಕಳೆದು ಹೋಗಿದ್ದದು. ಅಗರ್ ಬೀತಿ ಬಾತೆ ಸಂಕಲ್ಪ ಸಂಸ್ಕಾರ ಇಮರ್ಜ್ ಹೋತಾ ಹೈ ತೋ ಕ್ಯಾ ಕಹೆಂಗೆ, ಹೋಲಿ ಮನಾಯಿ. ಬಾಬೋರ್ ಕೇಳ್ತಾರೆ ಈ ಹಳೇದು ಕಳೆದೋಗಿರೋ ಸಂಕಲ್ಪ ಸಂಸ್ಕಾರ
ಮಾತುಗಳು ಇಮರ್ಜ್ ಆಗುತ್ತೆ ಅಂದ್ರೆ ಏನ್ ಹೇಳ್ಬೇಕು ನಿಮ್ಗೆ? ನೀವು ಹೋಲಿ ಆಚರಿಸ್ತಿದ್ದೀರಿ ಅಂತ. ಹೋಲಿ ಕಿಯಾ ನಹಿ, ನೀವು ಹೋಲಿ ಮಾಡಿಲ್ಲ ಅಂತ ಅರ್ಥ. ಹೋಲಿ ಅಂದ್ರೆ ಕಳೆದೋಗಿದ್ದಕ್ಕೆ ಫುಲ್ ಸ್ಟಾಪ್ ಇಟ್ಟಿಲ್ಲ. ಪರಮಾತ್ಮನ ಸಂಘದ ಬಣ್ಣ ಅಚ್ಚಿ ತರಸೆ ಲಗಾ ನಹಿ, ಇನ್ನು ಆ ಬಣ್ಣ ನಿಮ್ಮೇಲೆ ಚೆನ್ನಾಗಿ ಬಿದ್ದಿಲ್ಲ. ಪರಮಾತ್ಮ ಸಂಘದ ಬಣ್ಣ ಹತ್ತೋದು ಅಂದ್ರೆ ಆತ್ಮಕ್ಕೆ ಹಳೆ ಜನ್ಮನ ಮರ್ತೋಗೋದು. ಹಳೆ ಜನ್ಮ ಪೂರ್ತಿ ಹೆಂಗ್ ಪೂರ್ವ ಜನ್ಮ ನಮಗ್ ಮರ್ತೋಗಿದೆ ಅಲ್ವಾ, ಆತರ ಪೂರ್ತಿ ಮರ್ತೋಗೋದು. ಹಳೆ ಮಾತುಗಳನ್ನ ಮರ್ತೋಗೋದು. ಏಕೆಂದ್ರೆ ಮರುಜೀವ ಜನ್ಮ ಪಡೆದಿದ್ದೀರಿ. ಹೇಗೆ ಶರೀರದಿಂದ ಒಂದು ಜನ್ಮ ಬಿಟ್ಟು ಮತ್ತೊಂದು ಜನ್ಮ ಪಡ್ಕೊಂಡ್ರೆ ಹಳೆ ಜನ್ಮ ನೆನ್ಪಿರುತ್ತಾ? तो आप सभी भी ब्राह्मण जन्म धारण करने वाले हो, तो पिछले जन्म के संस्कार जिसको गलती से कहते हो मेरा संस्कार क्या आपके है? ಹೇಳ್ಬೋದು ನೀವು. ಹೌದು, ಕೆಲವರಿಗೆ ನೆನ್ಪು ಬರುತ್ತೆ. ನೆನಪು ಬಂದ್ರೂ ಸ್ವಲ್ಪ ಸಮಯ ಮತ್ತೆ ಮರ್ಜ್ ಆಗ್ಬಿಡುತ್ತೆ ಅದು. ಎಲ್ಲರಿಗೂ ಅಲ್ಲ, ಇದು ನಾರ್ಮಲ್ ಆಗಿ ಯಾರಿಗೂ ಪೂರ್ವ ಜನ್ಮದ ಸ್ಮೃತಿ ಬರಲ್ಲ. ಈಗ ನೀವೆಲ್ಲರೂ ಬ್ರಾಹ್ಮಣ ಜನ್ಮ ಧರಿಸ್ಕೊಂಡಿದ್ದೀರಿ. ಹಿಂದಿನ ಜನ್ಮದ ಸಂಸ್ಕಾರ ಯಾವುದನ್ನ ನೀವು ತಪ್ಪಾಗಿ ನನ್ನ ಸಂಸ್ಕಾರ ಅಂತ ಹೇಳ್ಬಿಡ್ತೀರಿ, ನಿಜವಾಗ್ಲೂ ಅದು ನಿಮ್ಮದಾ? ಬ್ರಾಹ್ಮಣ ಜೀವನದ ಸಂಸ್ಕಾರ ಅನ್ನೋದು ಈಗ ಎಂದು ಹುಡುಗಾಟಿಕೆ ಅಥವಾ ಯಾವುದೇ ರಾಯಲ್ ಆಲಸ್ಯ ಬಹಳ ಭಿನ್ನ ಭಿನ್ನ ರೂಪದಲ್ಲಿದೆ. ಕಬಿ ಇಸ್ ಪರ್ ಕ್ಲಾಸ್ ಕರ್ನ, ನಾವೇ ಹೇಳ್ತಾರೆ ಈ ರಾಯಲ್ ಆಲಸ್ಯ ಹುಡುಗಾಟಿಕೆ ಬಗ್ಗೆ ಕ್ಲಾಸ್ ಮಾಡಿ. ಆಲಸ್ಯ ಎಷ್ಟೊಂದು ಪ್ರಕಾರದ್ದಿದೆ, ಎಷ್ಟು ರಾಯಲ್ ರೂಪದಲ್ಲಿ ಬರುತ್ತೆ. तो ब्राह्मण जीवन अर्थात नया जीवन, इसमें पुराना कुछ हो नहीं सकता. ಬ್ರಾಹ್ಮಣ ಜೀವನ ಅಂದ್ರೆ ಅರ್ಥ ಹೊಸ ಜೀವನ, ಇದ್ರಲ್ಲಿ ಹಳೇದು ಏನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. तो आज होली मनाने आए हो ना, तो होली अर्थात होली, तो आज होली मनाना अर्थात पुराने संस्कार की होली जलाना. ಇವತ್ತೆಲ್ಲ ಹೋಲಿ ಆಚರಣೆ ಮಾಡಕ್ಕೆ ಬಂದಿದ್ದೀರಿ. ಹೋಲಿ ಅಂದ್ರೆ ಹೋಲಿ, ಕಳೆದಿದ್ದು ಕಳೆದೋಯ್ತು. ಹೋಲಿ ಅಂದ್ರೆ ಇನ್ನೊಂದು ಹಳೆ ಸಂಸ್ಕಾರ, ಯಾವುದನ್ನ ಸುಟ್ಟಾಕೋದು. ಸುಡೋದಕ್ಕೆ ಹೋಲಿ ಅಂತ ಹೇಳಲಾಗತ್ತೆ, ಸುಟ್ಟ ಮೇಲೆ ಆಚರಿಸೋದು. तो अभी आपके मनाने का स्वरूप जला दिया, अभी मनाना है. ನೀವು ಆಚರಣೆ ಮಾಡೋ ವಿಧಿ ಏನು? ಅಷ್ಟು ಸುಡಬೇಕು ಹಳೇದನ್ನ, ಆಮೇಲೆ ಈಗ ಆಚರಿಸೋದು. ಪ್ರಭುವಿನ ಸಂಘದ ಬಣ್ಣದಲ್ಲೇ ಮಜಾ ಲೇನೆ ವಾಲೆ, ಆ ಬಣ್ಣದಲ್ಲೇ ಮಜಾ ಇದೆ. ಕಂಬೈಂಡ್ ಆಗಿರೋ ಅನುಭವ ಮಾಡುವಂತವ್ರಲ್ವಾ. ಕ್ಯೂ होलीएस्ट बाप ने आपके ऊपर होली बनने का, पवित्र बनने का रंग लगाया है. ನೀವು ಕಂಬೈಂಡ್ ರೂಪದ ಅನುಭವ ಮಾಡುವಂತವ್ರು. ಯಾಕೆಂದ್ರೆ ನೀವು ಹೋಲಿಯೆಸ್ಟ್ ತಂದೆಯ ನಿಮ್ಮ ಮೇಲೆ ಹೋಲಿ ಪವಿತ್ರತೆಯ ಬಣ್ಣ ಹಾಕಿದರೆ, ಪವಿತ್ರರಾಗೋ ಬಣ್ಣ ಹಾಕೊಂಡಿದ್ದೀರಿ ಅಲ್ವಾ. तो आज कौन सी होली मना रहे हो? ಬಾಬೋರ್ ಕೇಳ್ತಾರೆ, ಹಾಗಾದ್ರೆ ಇವತ್ತು ಯಾವ ಹೋಲಿ ಆಚರಿಸ್ತಿದ್ದೀರಿ? ಬಣ್ಣ ಹಾಕೋ ಹೋಲಿನ, ಸುಡೋ ಹೋಲಿನ, ಅಥವಾ ಬಾಬೋರ ಒಂದು ಜೊತೆಯಲ್ಲಿರೋ ಆಚರಣೆಯ ಹೋಲಿನ, ಯಾವ ಆಚರಣೆ ಮಾಡ್ತಾ ಇದ್ದೀರಿ? आज से विशेष कोई भी पुराने संस्कार को आने नहीं देना. ಇವತ್ತಿಂದ ಯಾವುದೇ ಹಳೆ ಸಂಸ್ಕಾರನ ಬರ್ಲಿಕ್ಕೆ ಬಿಡಬೇಡಿ. ಇದೇ ಹೋಲಿ ಆಚರಿಸೋದು. ಮನಾ ಸಕ್ತೆ ಹೋ ಯಾ ಕಭಿ ಕಭಿ ಆ ಜಾಯಂಗೆ. ಈ ತರ ಆಚರಿಸ್ಬೋದಾ ಅಥವಾ ಕೆಲವು ಸಲ ಬಂದ್ಬಿಡುತ್ತಾ ಯಾವುದು ಹಳೆ ಸಂಸ್ಕಾರಗಳು? ಈ ರಾಯಲ್ ಶಬ್ದ ಇದೆಯಲ್ಲ, ಮೇ ಕರ್ನೆ ನಾಯ್ ಚಾತಿ ತಿ ಚಾತಾ ತಾ ಲೇಕಿನ್ ಮೇರಾ ಸಂಸ್ಕಾರ ಹೇ. ನಂಗೆ ಹಿಂಗ್ ಮಾಡಕ್ ಇಷ್ಟ ಇಲ್ಲ, ನನಗ್ ಹಂಗ ಮಾಡಕ್ ಇಷ್ಟ ಇಲ್ಲ, ಆದ್ರೆ ಏನ್ ಮಾಡೋದು, ನನ್ನ ಸಂಸ್ಕಾರ. ಈ ಶಬ್ದ ಇವತ್ತು ದೃಢ ಸಂಕಲ್ಪದ ವಿಧಿಯಿಂದ ಇದನ್ನ ಸಮಾಪ್ತಿ ಮಾಡಿ. ಯಾವುದು ನನ್ನ ಸಂಸ್ಕಾರ ಅಲ್ವೋ ಅದನ್ನ ನಂದು ಅಂತ ಹೇಳೋದು ಏನಿದೆಯೋ ಅದನ್ನ ದೃಢ ಸಂಕಲ್ಪ ವಿಧಿಯಿಂದ ಸಮಾಪ್ತಿ ಮಾಡಿ. ऐसी होली आज सदा के लिए मनाने की हिम्मत रखते हो. ಇಂತಹ ಹೋಲಿ ಇವತ್ತಿಂದ ಸದಾ ಕಾಲಕ್ಕೆ ಆಚರಿಸೋ ಸಾಹಸವನ್ನ ಇಡ್ತೀರಾ? ಈ ಕಭಿ ಕಭಿ ಮನಾಯಂಗೆ जो समझते हैं आज से पुराने संस्कार की होली, ಹೋಲಿ ಬೀತಿ ಸೋ ಬೀತಿ ಜನ್ಮ ನಯ, ಪುರಾಣ ಜನ್ಮ ಕಥಂ. ನಾವೇ ಹೇಳ್ತಾರೆ, ಯಾರು ತಿಳ್ಕೊತೀರಿ ಇವತ್ತಿಂದ ಹಳೆ ಸಂಸ್ಕಾರವನ್ನ ಸಮಾಪ್ತಿ ಮಾಡೋ ಹೋಲಿ. ಹೋಲಿ ಅಂದ್ರೆ ಕಳೆದಿದ್ದು ಕಳೆದೋಯ್ತು.
ಕಳೆದಿದ್ದು ಕಳೆದೋಯ್ತು ಅಂದ್ರೆ ಹೊಸ ಜನ್ಮ ತಗೊಂಡಿದ್ದೀರಿ, ಹಳೆ ಜನ್ಮ ಸಮಾಪ್ತಿ ಆಯ್ತು. ऐसी हिम्मत रखने वाले ಆ ಬಾಪ್ಗೆ ಮೀಟೆ ಮೀಟೆ ಲಾಡ್ಲೆ ಸಿಕ್ಕಿಲ್ಲದೆ ಬಚ್ಚೆ ಹೋನ. ಬಾಬೆ ಹೇಳ್ತಾರೆ ಇಷ್ಟೊಂದು ಸಾಹಸ ಇಡೋರು, ಎಷ್ಟೊಂದು ಸಾಹಸ, ಹಳೇದೆಲ್ಲ ಸಮಾಪ್ತಿ ಮಾಡೋದು, ಹಳೆ ಸಂಸ್ಕಾರ ಸಮಾಪ್ತಿ ಮಾಡೋಷ್ಟು ಸಾಹಸ ಇಡೋ ನೀವು ಬಾಬುವರ ಮಧುರವಾದ ಅಗಲಿ ಸಿಕ್ಕಿರೋ ಮುದ್ದು ಮಕ್ಕಳಾಗಿದ್ದೀರಿ. तो ये संकल्प नहीं, दृढ़ संकल्प करने की हिम्मत है. हाथ उठाओ. ಬರೀ ಸಂಕಲ್ಪ ಅಲ್ಲ ನಾನು ಹಳೆ ಸಂಸ್ಕಾರನೆಲ್ಲ ಬಿಟ್ಬಿಡ್ತೀನಿ ಅಂತ, ದೃಢ ಸಂಕಲ್ಪ ಮಾಡೋ ಸಾಹಸ ಇದೆಯಾ? ಕೈ ಎತ್ತಿ. देखो सभी ने हिम्मत रखी है, चलो थोड़े रह भी गए लेकिन आप सब तो साथी हो ना. ನೋಡಿ ಎಲ್ಲರೂ ಸಾಹಸ ಇಟ್ಟಿದ್ದೀರಿ ಅಲ್ವಾ. ಭಲೆ ಕೆಲವರು ಉಳ್ಕೊಂಡಿರ್ಬೋದು ಸಾಹಸ ಇಲ್ದೆ, ಆದ್ರೆ ನೀವೆಲ್ರಂತೂ ಜೊತೆಗಾರರಿದ್ದೀರಿ ಅಲ್ವಾ. ಪಕ್ಕೆ ಸಾಥಿ, ದೋ ಹಾತ್ ಉಟಾವ್. ಪಕ್ಕಾ ಜೊತೆಗಾರರು ಬಾಬೋರಿಗೆ ನೀವು ಎರಡು ಕೈ ಎತ್ತಿ. ಏ ಫೋಟೋ ನಿಕಾಲೋ ಸಬ್ಕಾ. ಬಾಬೆ ಹೇಳ್ತಾರೆ ಇದು ಫೋಟೋ ಎಲ್ಲರದು ತೆಗಿರಿ, ಯಾಕೆಂದ್ರೆ ಬಾಬೋರಿಗೆ ಮುಂದೆ ತೋರ್ಸಕ್ ಬೇಕಾಗುತ್ತಲ್ಲ ನಾವ್ ಏನೇನ್ ಪ್ರತಿಜ್ಞೆ ಮಾಡಿದೀವಿ, ಯಾವ್ಯಾವ ಸಭೆಯಲ್ಲಿ ಯಾವ್ಯಾವ ವಿಷಯಕ್ಕೆ ಕೈ ಎತ್ತಿದೀವಿ ಅಂತ. ಡಬಲ್ ವಿದೇಶಿಗಳು ಕೈ ಎತ್ತುತ್ತಾ ಇದ್ದಾರೆ. तो बाप दादा आपको पदम पदम गुणा मुबारक दे रहे, ಹೋಲಿ ಕಿ ಹೋಲಿ ಮನಾನೆ ಕಿ. ಬಾಪ್ ದಾದವರು ನಿಮ್ಮೆಲ್ಲರಿಗೂ ಪದಮ ಗುಣದಷ್ಟು ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ. ಒಂದು ಹೋಲಿಯ ಶುಭಾಶಯಗಳು, ಇನ್ನೊಂದು ಹೋಲಿಯ ಸುಡೋ ಶುಭಾಶಯಗಳು. ಹಳೇದನ್ನ ಸುಟ್ಟಾಕೋದು, ಒಂದು ಹೋಲಿ ಬಣ್ಣ ಹಾಕೊಳ್ಳೋ ಶುಭಾಶಯ, ಇನ್ನೊಂದು ಸುಟ್ಟಾಕೋ ಶುಭಾಶಯ, ಹಳೆ ಸ್ವಭಾವ ಸಂಸ್ಕಾರಗಳನ್ನ. अभी गलती से भी अपने मुख से ये शब्द नहीं निकालना, मेरा संस्कार. रावण के संस्कार को मेरा कहते हो, कमाल है. ಅಪ್ಪಿ ತಪ್ಪಿನೂ ನಿಮ್ ಬಾಯಿಂದ ಈ ಶಬ್ದ ಬರಬಾರ್ದು. ಯಾವ ಶಬ್ದ? ಏನ್ ಮಾಡೋದು? ನನ್ನ ಸಂಸ್ಕಾರ ನಂದು ಅಂತ ಯಾಕೆ ಒಪ್ಕೊಳ್ತೀರಿ ನಿಮ್ದು ಅಲ್ದೇ ಇರೋದನ್ನ? ನನ್ನ ಸಂಸ್ಕಾರ ರಾವಣನ ಸಂಸ್ಕಾರನ ನಂದು ಅಂತ ಹೇಳ್ತೀರಲ್ಲ, ಕಮಾಲ್ ಅಂತಾರೆ ಬಾಬಾವ್ರು. ಬೇರೆಯವ್ರು ತಗೊಂಡ್ಬಿಟ್ಟು ನಂದು ಅಂದ್ರೆ ಏನಂತಾರೆ? ರಾವಣನಿಗೆ ಶತ್ರು ಅಂತ ಕರೀಲಾಗುತ್ತೆ. ರಾವಣನ ಖಜಾನೆನ ತನ್ನದನ್ನಾಗಿ ಮಾಡ್ಕೊಂಡಿದ್ದೀರಿ, ಇದು ಆಶ್ಚರ್ಯ ಕಿ ಬಾತ್ ಹೇ. ರಾವಣನ ಆಸ್ತಿ ನಿಮ್ದು ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ, ಇದು ಆಶ್ಚರ್ಯದ ಮಾತು ಅಂತಾರೆ ಬಾಬಾವರು. ಆಪ್ಕೋ ಭಿ ಆಶ್ಚರ್ಯ ಲಗ್ ರಹಾ ಹೇ ನಾ ಕಿ ಕ್ಯಾ ಕೇತೆ ಹೇ. ನಿಮಗೂ ನಿಮ್ ಮೇಲೆ ಆಶ್ಚರ್ಯ ಆಗುತ್ತಲ್ವಾ ನಾವ್ ಏನ್ ಹೇಳ್ತೀವಿ? ರಾವಣನ ಸಂಸ್ಕಾರ ಸ್ವಭಾವನ ನಂದು ನಂದು ಅಂತ ಹೇಳ್ತೀವಲ್ಲ ಅಂತ ನಿಮಗೂ ಅರಿವಾಗುತ್ತಲ್ಲ. कह देते फिर अंदर में दिल खाती भी है, महसूस भी करते हैं, बाप से बातें भी करते, माफी भी लेते हैं. ಹೇಳ್ತೀರಿ ಮತ್ತೆ ಒಳಗಡೆಯಿಂದನೇ ಮನಸ್ಸು ತಿನ್ನುತ್ತೆ, ಹೌದಲ್ಲ ಇದು ನನ್ನ ಆಸ್ತಿ ಅಲ್ಲ, ರಾವಣಂದು ಬಾಬೋರ್ದಲ್ಲ ಅಂತ ರಿಯಲೈಸು ಆಗುತ್ತೆ. ಬಾಬೋರ್ ಜೊತೆ ಮಾತು ಹಾಡ್ತೀರಿ, ಬಾಬೋರ್ ಹತ್ರ ಕ್ಷಮೆನೂ ಕೇಳ್ತೀರಿ. ಬಾಬಾ ನಂದಲ್ದೇ ಇರೋದನ್ನ ನಾನು ನಂದು ಅಂತ ಹೇಳ್ಬಿಡ್ತೀನಿ, ಕ್ಷಮೆ ಇರ್ಲಿ ಅಂತ, ತಪ್ಪಾಯ್ತು ಅಂತ ಕೇಳ್ತೀರಿ. ಬಾಬಾ ಕಲ್ ಸೆ ನೈ ಕरूंगा फिर भी कर देते. ಅಭಿ ಬಾಪ್ ದಾದಾ ಕ್ಯಾ ಕರೆ, ದೇಖ್ತಾ ರಹೆ. ನಾಳೆಯಿಂದ ನಾನು ಹಿಂಗ್ ಮಾಡಲ್ಲ ಹಂಗ್ ಮಾಡಲ್ಲ ಅಂತ ಎಲ್ಲ ಹೇಳ್ತೀರಿ ಮಕ್ಕಳು, ಆಮೇಲೆ ಮತ್ತೂ ಮಾಡ್ತೀರಿ. ಬಾಪ್ ದಾದವ್ರು ಏನ್ ಮಾಡ್ಬೇಕು? ನೀವ್ ಏನ್ ಮಾಡಿದ್ರು ಸುಮ್ನೆ ನೋಡ್ತಾ ಇರ್ಬೇಕಾ? ಅಭಿ ಇಸ್ ಶಬ್ದಕ್ಕೆ ಹೋಲಿ ಜಲಾಲು. ಈಗ ಈ ಶಬ್ದದ ಹೋಲಿ ಸುಟ್ಟು ಹಾಕ್ಬಿಡಿ. देखो जलाने में भी एक बहुत अच्छी बात बताते, कोकी को धागा बांध कर पकाते, तो जब कोकी पक जाती और निकालते तो कोकी पक जाती लेकिन धागा नहीं जलता है. ಬಾಬೆ ಹೇಳ್ತಾರೆ ನೋಡಿ, ಸುಡೋದಕ್ಕೆ ಒಂದು ಒಳ್ಳೆ ಮಾತನ್ನ ತಿಳಿಸ್ಕೊಡ್ತಾರೆ. ಅಂದ್ರೆ ಹೋಲಿ ಸುಡುವಾಗ ಒಂದು ರೊಟ್ಟಿ ಮಾಡ್ತಾರಂತೆ, ಆ ರೊಟ್ಟಿ ಮಧ್ಯದಲ್ಲಿ ಒಂದು ದಾರ ಹಾಕ್ತಾರೆ. ಆ ರೊಟ್ಟಿನ ಹೋಲಿಕ ಸುಡೋದ್ರಲ್ಲಿ ಸುಡ್ತಾರೆ, ಆದ್ರೆ ರೊಟ್ಟಿ ಸುಟ್ಟೋಗುತ್ತೆ, ಆ ದಾರ ಸುಡೋದಿಲ್ಲಂತೆ. ये निशानी भी आपने जो पहला पाठ पढ़ा, आत्मा अविनाशी है और शरीर विनाशी है. ಅದಕ್ಕೆ ಬಾಬೆ ಹೇಳ್ತಾರೆ ಇದೂನು ಕೂಡ ಒಂದು ಸಿಂಬಲ್. ಇದು ಮೊದಲನೇ ಪಾಠ ಏನ್ ಬಾಬೋರು ಓದಿಸಿದಾರಲ್ಲ, ಆತ್ಮ ಅವಿನಾಶಿ ದಾರ ಹೋಲಿಕೆ ಮಾಡಿದೆ, ಶರೀರ ರೊಟ್ಟಿ ವಿನಾಶಿ ಉಸ್ಕಿ ಬನಾದಿ ಹೇ. ಇದನ್ನ ಭಕ್ತಿ ಮಾರ್ಗದಲ್ಲಿ ಈ ಪದ್ಧತಿಯಾಗಿ ಮಾಡಿದರೆ. ಬಾಪ್ ದಾದಾ ದೇಖ್ತೆ ಕಿ ತ್ಯೋಹಾರ್ ಯಶಾಸ್ತ್ರ ಬನಾನೆ ವಾಲೆ
ಬಚ್ಚೋಂ ಕಿ ಭಿ ಕಮಾಲ್ ಕಮ್ ನಹಿ ಹೈ. ಬಾಪ್ ದಾದವ್ರು ನೋಡ್ತಾರೆ ಈ ಹಬ್ಬ ಶಾಸ್ತ್ರಗಳನ್ನ ಮಾಡೋದು, ಇದೆಲ್ಲ ಮಕ್ಕಳದು ಒಂದು ಚಮತ್ಕಾರ ಏನ್ ಕಮ್ಮಿ ಅಲ್ಲ. ಕರೆಕ್ಟ್ ಆಗಿ ಅಕ್ಯುರೇಟ್ ಆಗಿ ಕಾಪಿ ಮಾಡಿದಾರಲ್ಲ ಬಾಹ್ಯ ರೂಪದಲ್ಲಿ, ಇದು ಒಂದು ಚಮತ್ಕಾರನೇ. ಹೇತು ಓ ಬಿ ಬಾಪ್ಕೆ ಬಚ್ಚೆ ಹಿ ಲೇಕಿನ್ ಆಪ್ ಹೋ ಸಿಕ್ಕಿಲ್ಲದೆ. ಅವರು ಎಲ್ಲರೂ ಬಾಬಾವ್ರ ಮಕ್ಕಳೇ ಅಲ್ವಾ, ಜಗತ್ತಲ್ಲಿರೋರು ಎಲ್ಲರೂ ಯಾರು ಈ ವಿಧಿ ವಿಧಾನಗಳನ್ನೆಲ್ಲ ಮಾಡಿದ್ದಾರೆ, ಆದ್ರೆ ನೀವಂತೂ ನನ್ನ ಅಗಲಿ ಸಿಕ್ಕಿರೋ ಮಕ್ಕಳು. तो बल उसमें आटे में नमक है लेकिन बनाया बड़ा रमणीक है. ಬಲೆ ಅದರಲ್ಲಿ ಸತ್ಯ, ಹಿಟ್ಟಲ್ಲಿ ಉಪ್ಪು ಹಾಕದಷ್ಟು ಮಾತ್ರ ಸತ್ಯ ಇರ್ಬೋದು, ಆದ್ರೆ ಎಷ್ಟು ಚೆನ್ನಾಗಿ ರಮಣೀಕವಾಗಿ ಕಥೆಗಳನ್ನ ಮಾಡಿದರೆ. आप देखो हर त्योहार का यादगार बनाया लेकिन कई बातें जो सूक्ष्म है उसको स्थूल रूप दे दिया है. ನೋಡಿ, ಪ್ರತಿ ಒಂದು ಹಬ್ಬನೂ ನೆನಪಾರ್ಥವಾಗಿ ಅಕ್ಯುರೇಟ್ ಆಗಿ ಮಾಡಿದರೆ, ಆದ್ರೆ ಕೆಲವೊಂದು ಮಾತುಗಳು ತುಂಬಾ ಸೂಕ್ಷ್ಮವಾಗಿರೋದನ್ನ ಸ್ಥೂಲ ರೂಪ ಕೊಟ್ಬಿಟ್ಟಿದ್ದಾರೆ. ಆದ್ರೆ ನೆನಪಾರ್ಥ ಅಂತೂ ಮಾಡಿದಾರಲ್ಲ. ಬಾಬೆ ಹೇಳ್ತಾರೆ ಭಕ್ತಿನೂ ಏನು ಕಡಿಮೆ ಇಲ್ಲ. भक्ति में भी कम तो नहीं किया. भक्ति ने द्वापर कलयुग में कुछ न कुछ स्मृति की बातें रखी, अति विकारी बनने से बचाया है. ಬಾಬೆ ಹೇಳ್ತಾರೆ ಭಕ್ತರು ಏನು ಕಡಿಮೆ ಇಲ್ಲ, ಭಕ್ತಿನೂ ಏನು ಕಡಿಮೆ ಇಲ್ಲ. ದ್ವಾಪರ ಯುಗದಿಂದ ಕಲಿಯುಗದವರೆಗೂ ಒಂದಲ್ಲ ಒಂದು ಸ್ಮೃತಿಯ ಮಾತುಗಳನ್ನ ಭಕ್ತಿಯಲ್ಲೂ ಇಟ್ಟಿದ್ದಾರೆ. ಬಾಬೆ ಹೇಳ್ತಾರೆ ಆ ಮಾತುಗಳು ಮನುಷ್ಯರನ್ನ ಅತಿ ವಿಕಾರಿಗಳನ್ನಾಗಿ ಆಗೋದ್ರಿಂದ ಬಚಾವ್ ಮಾಡಿದವೆ. ಅದು ಭಯದ ಮಾತುಗಳಿರ್ಬೋದು, ಭಕ್ತಿಯ ಮಾತುಗಳಿರ್ಬೋದು, ಶ್ರದ್ಧೆಯ ಮಾತುಗಳಿರ್ಬೋದು, ಏನೆಲ್ಲ ಬರ್ದಿದಾರಲ್ಲ, ಮನುಷ್ಯ ಸ್ವಲ್ಪ ಭಯದಿಂದಾದ್ರೂ ಅತಿ ವಿಕಾರಿ ಆಗೋದ್ರಿಂದ ಬಚಾವಾಗಿದ್ದಾರೆ. तो बाप दादा ये सामग्री त्योहार ये शास्त्र बनाने वालों को भी उनका फल देता है. फिर भी भक्ति में कुछ तो याद करते हैं, विकारों से थोड़े टाइम के लिए बच जाते हैं. ಬಾಪ್ ದಾದವರು ಈ ಸಾಮಗ್ರಿಗಳು ಏನೆಲ್ಲ ಮಾಡಿದ್ದಾರೆ ಭಕ್ತರು ಹಬ್ಬಕ್ಕೆ, ಶಾಸ್ತ್ರಗಳು ಎಲ್ಲ, ಅದಕ್ಕೂ ಬಾಬಾವ್ರು ಫಲ ಕೊಡ್ತಾರೆ. ಆದ್ರೂ ಭಕ್ತಿಯಲ್ಲಿ ಏನಾದ್ರೂ ನೆನಪು ಮಾಡ್ತಾರಲ್ವ, ಹೇಗಾದ್ರೂ ವಿಕಾರಗಳನ್ನು ಸ್ವಲ್ಪ ಸಮಯಕ್ಕಾದ್ರೂ ವಿಕಾರಗಳಿಂದ ಬಚಾವಾಗಿರ್ತಾರೆ. ನೋಡಿ, ಯಾವಾಗ ಹಬ್ಬ, ಯಾತ್ರೆ, ವಿಶೇಷ ಸಮಯಗಳು, ಕೆಲವು ತಿಂಗಳುಗಳು, ಇದೆಲ್ಲ ಅಷ್ಟು ಸಮಯಕ್ಕಾದ್ರೂ ವಿಕಾರದಿಂದ ದೂರ ಇರ್ತಾರಲ್ಲ, ಇದೆಲ್ಲ ಭಕ್ತಿಯಲ್ಲಿ ಬರ್ದಿರೋದನ್ನ ಕೇಳಿ ಓದಿ ಅಷ್ಟಾದ್ರೂ ಇದ್ದಾರೆ. तो आपने आज कौन सी होली मनाई, कौन सी होली मनाई? होली, सब कहो होली, ऐसा नहीं होली. ಬಾಬಾ ಹೇಳ್ತಾರೆ ಇವತ್ತು ಎಲ್ಲರೂ ಯಾವ ಹೋಲಿನ ಆಚರಣೆ ಮಾಡಿದಿರಿ? ಬಾಬಾವ್ರು 3 ಹೋಲಿ ಹೇಳಿದ್ರು. ಒಂದು ಹೋಲಿ ಅಂದ್ರೆ ಪವಿತ್ರ, ಇನ್ನೊಂದು ಹೋಲಿ ಅಂತ ಹೇಳಿದ್ರೆ ಯಾವುದರಲ್ಲಿ ಬಣ್ಣ ಹಾಕೊಳ್ಳೋದು. ಬಾಬಾವ್ರ ವಿವಿಧ ಪ್ರಕಾರದ ಜ್ಞಾನ, ಗುಣ, ಶಕ್ತಿ ಬಣ್ಣ ಹಾಕೊಳ್ಳೋದು. 3ನೇದು ಹೋಲಿ ಅಂತ ಹೇಳಿದ್ರೆ ಹಳೆ ಸ್ವಭಾವ ಸಂಸ್ಕಾರಗಳನ್ನ ಸುಟ್ಟು ಹಾಕೋದು. ಬಾಬಾ ಹೇಳ್ತಾರೆ ನೀವ್ ಯಾವ ಹೋಲಿ ಆಚರಿಸಿದ್ರಿ? ಹಂಗಲ್ಲ, ಬರೀ ಕೈಯಿಂದ ಹೋಲಿ ಅಂತ ಸಿಗ್ನಲ್ ಮಾಡೋದಲ್ಲ, ಪಕ್ಕನ ಆಚರಿಸಿದಿರಾ ಒಳ್ಳೇದು. ಮತ್ತೆ ನಾಳೆ ಮಾಯೆ ಬರುತ್ತೆ, ಏಕೆಂದ್ರೆ ಮಾಯೆನೂ ಕೇಳಿಸ್ಕೊಳ್ತಾ ಇದೆ. ಲೇಕಿನ್ ಆಪ್ ಐಸಾ ನಹಿ ಕರ್ನಾ, ಮಜಾ ಹೇನಾ ಇಸ್ಮೇ ಮಜಾ ಹೇನಾ ತೋ ಮಜೆ ಮೇ ರೆಹನಾ. ಬಾಬಾ ಹೇಳ್ತಾರೆ ಈ ತರ ಮಾತ್ರ ಮಾಡ್ಬೇಡಿ, ಮಾಯೆನ ನಿಮ್ ಕಡೆ ಮಾತ್ರ ಕರಿಬೇಡಿ. ಮಜಾ ಇದೆ, ಮಜದಲ್ಲಿ ಇರಿ, ಆನಂದವಾಗಿರಿ. ಮಾಯೆ ದೂರ ಇದ್ದಷ್ಟು ಮಜಾ ಇದೆ. बाप को याद रखना तो बाप हमें कितना रूहानी रंग डाल रहा है जिससे आप होली अंश बन गए हो. ಬಾಬೋರನ್ನ ನೆನಪಿಟ್ಕೊಳ್ತೀರಿ ಅಂದ್ರೆ ಬಾಬೋರ್ ನಮ್ಮ ಮೇಲೆ ಎಷ್ಟು ಆತ್ಮೀಯ ಬಣ್ಣ ಹಾಕ್ತಾರೆ. ಬಾಬೋರ್ ನೆನಪಲ್ಲಿದ್ರೆ ಬಣ್ಣ ಹತ್ತುತ್ತೆ, ಆತ್ಮಕ್ಕೆ ಹಿಡ್ಕೊಳುತ್ತೆ. ಇದರಿಂದ ನೀವು ಹೋಲಿ ಹಂಸಗಳಾಗಿದ್ದೀರಿ. ಹೋಲಿ ಹಂಸ ಅಂದ್ರೆ ನಿರ್ಣಯ ಶಕ್ತಿ ಇರೋ ಹೋಲಿ ಹಂಸಗಳು. कोई भी काम करो ना तो एक सीट फिक्स कर लो, पहले उस सीट पर सेट हो फिर निर्णय करो. वह सीट जानते हो, वह सीट है त्रिकालदर्शी की सीट. ಏನೇ ಕೆಲಸ ಮಾಡಿ ಒಂದು ಸೀಟಲ್ಲಿ ಫಿಕ್ಸ್ ಆಗಿ ಕುತ್ಕೊಂಡು ಮಾಡಿ, ಮೊದಲು ಸೀಟಲ್ಲಿ ಸೆಟ್ ಆಗಿ ನಿರ್ಣಯ ಮಾಡಿ. ಆ ಸೀಟ್ ಯಾವುದು ಅಂತ ಗೊತ್ತಾ? ಆ ಸೀಟ್ ತ್ರಿಕಾಲದರ್ಶಿ ಸ್ಥಿತಿಯ ಸೀಟ್ ಅದು.
ಮೊದಲು ತ್ರಿಕಾಲದರ್ಶಿ ಸೀಟಲ್ಲಿ ಸೆಟ್ ಆಗಿ 3 ಕಾಲನ ನೋಡಿ. ಬರೀ ವರ್ತಮಾನ ನೋಡಬೇಡಿ, ಆದಿ ಮಧ್ಯ ಅಂತ್ಯ 3 ಕಾಲ ನೋಡಿ. 3 ಕಾಲದಲ್ಲಿ ಲಾಭ ಏನಾಗುತ್ತೆ, ನಷ್ಟ ಏನಾಗುತ್ತೆ ಅದನ್ನ ಪರಿಶೀಲನೆ ಮಾಡಿ. ಕೈ ಬಚ್ಚೆ बड़े चतुर है, चतुराई सुनाऊं क्या कहते हैं? इस काम को चलाना था ना, इसलिए काम चला लिया. बाकी मैं समझता हूँ, करना नहीं चाहिए लेकिन कर लिया. ಕೆಲವು ಮಕ್ಕಳು ಬಹಳ ಚತುರರಾಗಿರ್ತಾರೆ. ಚತುರತೆ ಹೇಗ್ ಮಾಡ್ತಾರೆ ಅಂತ ಹೇಳ. ನಾವು ಕೇಳ್ತಾರೆ ಹೇಳ. तो ಅಸಾ ಕಾಮ್ ಚಲಾಲಿಯ. ಚತುರತೆ ಏನ್ ಮಾಡ್ತಾರೆ ಅಂದ್ರೆ, ಏನ್ ಮಾಡೋದು, ಆ ಟೈಮಲ್ಲಿ ಅದು ಕೆಲಸ ಆಗ್ಲೇಬೇಕಾಯ್ತು, ನಡೆಸ್ಲೇಬೇಕಾಯ್ತು, ಮಾಡ್ಲೇಬೇಕಾಯ್ತು. ಬಾಕಿ ನಾವೇ ಹೇಳ್ತಾರೆ ನನಗ್ ಮಾಡಬಾರ್ದು ಅಂತ ಗೊತ್ತು ಅಂತಾನೂ ಹೇಳ್ತಾರೆ, ಮತ್ತೆ ಆ ಟೈಮಲ್ಲಿ ಮಾಡ್ಲೇಬೇಕಾಯ್ತು ಅದಕ್ಕೆ ಮಾಡದೆ ಅಂತಾನೂ ಹೇಳ್ತಾರೆ. ನಾವೇ ಹೇಳ್ತಾರೆ ಕರ್ಲಿಯಾತೋ ಕರ್ಮ ಕಾ ಫಲ್ ತೋ ಮಿಲೇಗಾನ. ನೀವು ಯಾರಿಗೋಸ್ಕರನೋ ಯಾವುದಕ್ಕೋಸ್ಕರನೋ ಅಂತೂ ಮಾಡಿದ್ದೀರಿ ಅಂದ್ಮೇಲೆ कर्मदा फल अंत सिगಬೇಕಲ್ಲ. चतुराई नहीं करना, बाप को भी बहुत रिझाते. गलती करते ना फिर बाप दादा को ऐसी ऐसी बातें सुनाते. बाबा आप तो रहम दिल हो ना. ಚತುರತೆ ಮಾಡಬೇಡಿ ನನ್ನ ಹತ್ರ. ಬಾಬೋರಿಗೆ ಸತ್ಯತೆ ಇಷ್ಟ ಹೊರತು ಚತುರತೆ ಅಲ್ಲ. ಬಾಬೋರಿಗೆ ಬಹಳಷ್ಟು ಒಪ್ಸಕ್ ಪ್ರಯತ್ನ ಮಾಡ್ತಾರಂತೆ. ಹೆಂಗೆ ಲಾಯರಿಗೆ ಜಡ್ಜಿಗೆ ಒಪ್ಸಕ್ ಪ್ರಯತ್ನ ಮಾಡ್ತಾರೋ ಹಂಗೆ ಒಪ್ಸಕ್ ಪ್ರಯತ್ನ ಮಾಡ್ತಾರೆ. ತಪ್ಪು ಮಾಡ್ಬಿಡ್ತಾರೆ. ಆಮೇಲೆ ಬಾಪ್ತಾದವ್ರಿಗೆ ಅಂತಂತ ಮಾತುಗಳನ್ನ ಹೇಳ್ತಾರೆ. ಬಾಬಾ ನೀವು ಕರುಣಾ ಹೃದಯ ಅಲ್ವಾ ಅಂತ ಹೇಳ್ತಾರೆ, ನೀವು ಕ್ಷಮಾ ಸಾಗರ ಅಲ್ವಾ ಅಂತ ನೆನ್ಪು ಮಾಡಿಸ್ತಾರೆ. ಬಾಪ್ಕೋ ಬಿ ಯಾದ್ ಕರಾತೆ ತೋ ಆಪ್ ಕೌನ್ ಹೋ. ಬಾಬೋರನ್ನು ನೆನಪು ತರಿಸ್ಕೊಡ್ತಾರೆ, ನೀವ್ ಯಾರು. ಆಪ್ನೆ ಕಹಾನ ಮೇರೆ ಕೋ ಸುನಾಕೆ ಖತಮ್ ಕರ್ದು. ಮತ್ತೆ ಏನ್ ಹೇಳ್ತೀರಾ ಬಾಬೋರಿಗೆ, ಬಾಬಾ ನೀವೇ ಹೇಳಿದ್ದಲ್ಲ ನನಗೆಲ್ಲ ಹೇಳ್ಬಿಟ್ಟು ಸಮಾಪ್ತಿ ಮಾಡ್ಬಿಡು ಅಂತ. ಲೇಕಿನ್ ಮೆಹಸೂಸ್ ತಾಸೆ ಸುನಾಕೆ ಖತಮ್ ಕರ್ಲೆ. ಬರೀ ನಾನು ಹಂಗ್ ಮಾಡಿದ್ದೀನಿ ಹಿಂಗ್ ಮಾಡಿದ್ದೀನಿ ತಪ್ಪು ಮಾಡೋದು ವರದಿ ಒಪ್ಸೋದಲ್ಲ ಇದು. ಮಾಡಿರೋದನ್ನ ಹೇಳೋದಕ್ಕೆ ಅರ್ಥ ಏನು, ರಿಯಲೈಸ್ ಮಾಡಿ ಹೇಳ್ಬೇಕು. ಹಂಗಲ್ಲ ಮಾಡು ಅದನ್ನ ಬಾಬೋರಿಗೆ ಹೇಳ್ಬಿಡು ಮುಚ್ಚಿಡ್ಬೇಡ ಅಷ್ಟೇ, ಏನ್ ಬೇಕಾದ್ರೂ ಮಾಡು, ಹಂಗ್ ಪರ್ಮಿಷನ್ ಅಲ್ಲ ಅದು. ಬಾಬಾ ಹೇಳೋದು ರಿಯಲೈಸ್ ಮಾಡಿ ಅದನ್ನ ಹೇಳಿ ಅದನ್ನ ಅವತ್ತಿಗೆ ಅದು ಅವಾಗ ಸಮಾಪ್ತಿ ಆಗ್ಬಿಡ್ಬೇಕು. एक अक्षर पक्का करते हो, सुना तो देते हो, लेकिन पहले दृढ़ संकल्प से स्व को परिवर्तन करके फिर सुनाओ. ಒಂದ್ ಅಕ್ಷರ ಪಕ್ಕಾ ಮಾಡ್ಕೊಳ್ಳಿ. ಹೇಳ್ತೀರಿ ಹೌದು, ಆದ್ರೆ ಮೊದಲು ದೃಢ ಸಂಕಲ್ಪದಿಂದ ಸ್ವ ಪರಿವರ್ತನೆ ಮಾಡ್ಕೊಂಡು ನಂತರ ಹೇಳಿ. ಪರಿವರ್ತನೆ ಆದ್ಮೇಲೆ ಹೇಳಿ. ತಪ್ಪು ಮಾಡೋದನ್ನೇ ನಾನು ಮಾಡ್ತಾ ಇರ್ತೀನಿ ಅಂತ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ರಿಯಲೈಸ್ ಮಾಡ್ಕೊಂಡು ತಪ್ಪಿನ ಅರಿವು ಮಾಡ್ಕೊಂಡು ಬಾಬೋರಿಗೂ ಹೇಳಿ, ಪರಿವರ್ತನೆ ಆಗಿ ಬೇರೆಯವರಿಗೂ ಹೇಳಿ. रिझाते बहुत है, आपने कहा ना, बाप को ही याद दिलाते. आपने ये कहा है ना, आपने ये कहा है ना. ಮನುಷ್ಯರು ಬಹಳ ಬುದ್ಧಿವಂತರಲ್ವಾ. ತನ್ನನ್ನ ತಾನು ಸಮರ್ಥಿಸ್ಕೊಳಕ್ಕೆ ಪರಮಾತ್ಮನ ಹತ್ರನೂ ವಾದ ವಿವಾದ ಮಾಡ್ತಾರೆ. ಬಾಬೋರಿಗೆ ಹೇಳ್ತಾರಂತೆ, ಬಾಬಾ ನೀವೇ ಹೇಳಿದ್ದಲ್ವಾ. ಬಾಬೋರಿಗೆ ನೆನಪು ತರಿಸ್ಕೊಡ್ತಾರಂತೆ, ನೀವೇ ಹೇಳಿದ್ದಲ್ವಾ. ಬಡಿ ಚತುರಾಯಿ ಕರ್ತೆ ಹೇ, ಅಭಿ ಚತುರಾಯಿ ನೈ ಕರ್ನಾ, ಹಿಮ್ಮತ್ ರತ್ನ. ಬಹಳ ಚತುರತೆ ಮಾಡ್ತಾರೆ ಮಕ್ಕಳು ಒಪ್ಸ್ಕೊಳಕ್ಕೆ. ಹಂಗೆಲ್ಲ ಡ್ರಾಮಾದಲ್ಲಿ ಮಾಡಿದ್ಮೇಲೆ ಒಪ್ಕೊಳ್ಳೋ ಮಾತು ಏನಿದೆ. ಬಾಬಾ ಹೇಳ್ತಾರೆ ಚತುರತೆ ಬೇಕಾಗಿಲ್ಲ, ನನಗೆ ಸಾಹಸ ಬೇಕು, ಮಾಡ್ಲೇಬೇಕು. ಗೇಗೆ ನೈ ಕರ್ನ, ಮಾಡ್ತೀನಿ ನೋಡ್ತೀನಿ ಇದೆಲ್ಲ ಹೇಳ್ಬೇಡಿ, ಮಾಡ್ಲೇಬೇಕು. ಈ ದೃಢ ಸಂಕಲ್ಪವನ್ನ ತಂದ್ಕೊಳ್ಳಿ. ಬಾಪ್ ದಾದಾ ಸಾರೆ ದಿನ್ ಮೇ ಗೇಗೆ ಕೆ ಗೀತ್ ಬಹುತ್ ಸುನ್ತೆ ಹೇ. ಬಾಪ್ ದಾದವ್ರು ಇಡೀ ದಿನದಲ್ಲಿ ಹೇಗೆ ಮಾಡ್ತೀನಿ ನೋಡ್ತೀನಿ ಯೋಚನೆ ಮಾಡ್ತೀನಿ ಈ ತರ ಮಾತು ತುಂಬಾ ಕೇಳಿಸ್ಕೊತಾರೆ. देखेंगे करेंगे बनेंगे लेकिन स्पीड क्या है. गे वाले बाप के साथ चलेंगे. ಮಾಡ್ತೀನಿ ನೋಡ್ತೀನಿ ಯೋಚನೆ ಮಾಡ್ತೀನಿ ಅಂದ್ರೆ ಈ ತರದವರ ಸ್ಪೀಡ್ ಏನಿರುತ್ತೆ. ಬಾಬಾ ಹೇಳ್ತಾರೆ ಅವರು ಬಾಬೋರ್ ಜೊತೆಗೆ ಹೆಂಗ್ ಹೋಗಕ್ಕಾಗುತ್ತೆ. ಬಾಪ್ ತೋ ಎವರ್ ರೆಡಿ, ಅವ್ರ ಗೆ ವಾಲೆ ಎವರ್ ರೆಡಿ ತೋ ನೈ ಹುಯೇ ಹೇ. ಬಾಬೋರಂತೂ ಎವರ್ ರೆಡಿ ಆಗಿದ್ದಾರೆ. ಯಾರು ಮಾಡ್ತೀನಿ ನೋಡ್ತೀನಿ ಯೋಚನೆ ಮಾಡ್ತೀನಿ ಇದೆಲ್ಲ ಹೇಳ್ತಾರೆ, ಅವ್ರು ಎವರ್ ರೆಡಿ ಅಂತೂ ಆಗಿಲ್ಲ. तो बाप के साथ कैसे चलेंगे, देखते रहेंगे बाप के साथ जा रहे हैं.
ಬಾಬೋರ್ ಜೊತೆಗೆ ಅವ್ರು ಹೆಂಗ್ ಹೋಗಕ್ಕಾಗತ್ತೆ? ಅವರು ಬಾಬೋರ್ ಜೊತೆಗೆ ಹೋಗೋರನ್ನ ನೋಡೋರಾಗ್ಬೇಕಾಗತ್ತೆ. ಬಾಪಕೋ ಏಕೇಕ್ ಬಚ್ಚೆ ಸೆ ಪದಂ ಗುಣ ಪ್ಯಾರ್. ಬಾಬೋರಿಗೆ ಒಂದೊಂದು ಮಕ್ಕಳ ಜೊತೆನೂ ಪದಮ ಗುಣದಷ್ಟು ಪ್ರೀತಿ ಇದೆ. ಬಾಬಾ ನಹಿ ಚಾತೆ ಮೇರೆ ಬಚ್ಚೆ ಅವ್ರ ಸಾಥ್ ನಹಿ ಚಲೆ. ಬಾಬೋರಿಗೆ ಇಷ್ಟ ಇಲ್ಲ ನನ್ನ ಮಕ್ಕಳು ನನ್ನ ಜೊತೆಗೆ ಬರದೆ ಹಿಂದೆ ಬರೋದು, ಮೆರವಣಿಗೆಯಲ್ಲಿ ಬರೋದು ಅದೆಲ್ಲ ಇಷ್ಟ ಇಲ್ಲ. ಯಾವಾಗ ಮನೆಗೆ ಹೊರಡೋ ಸಮಯ ಬಂದಿದೆ तो क्या घर नहीं चलेंगे क्योंकि घर जाके फिर राज्य में आना है. ಮನೆಗೆ ಹೋಗೋ ಸಮಯ ಬಂದಿದೆ ಅಂದ್ರೆ ಮನೆಗೆ ಹೋಗಲ್ವಾ, ಬರಲ್ವಾ ನೀವು? ಬಾಬಾ ಹೇಳ್ತಾರೆ ಮನೆಗೆ ಹೋಗಿ ಮತ್ತೆ ರಾಜ್ಯದಲ್ಲಿ ಬರ್ಬೇಕು. घर नहीं चलेंगे साथ में तो ब्रह्मा बाप के साथ राज्य में भी नहीं आएंगे, पीछे आएंगे. ಮನೆಗೂ ನೀವು ಜೊತೆಯಾಗಿ ಬರಲ್ಲ ಅಂದ್ರೆ ಬ್ರಹ್ಮ ಬಾಬೋರ್ ಜೊತೆಗೂ ನೀವು ರಾಜ್ಯದಲ್ಲಿ ಬರಲ್ಲ, ಆಮೇಲೆ ಲೇಟ್ ಆಗಿ ಹಿಂದೆ ಬರ್ಬೇಕಾಗತ್ತೆ. ನಿಮ್ಮ ವಾಯ್ದೆ ಏನು? ಜೊತೆಗೆ ಬರ್ತೀವಿ ಯಾ ಆ ಜಾಯಂಗೆ, ಇಸ್ಮೇ ಬಿ ಗೆ ಲಗಾಯಂಗೆ. ಜೊತೆಗೆ ಬರ್ತೀವಿ ಅನ್ನೋದಕ್ಕೂ ಜೊತೆಗೆ ಬರ್ಬೇಕು ಅನ್ನೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಇಲ್ಲೂನು ಬರ್ಬೇಕು ಅಂದ್ರೆ ಭವಿಷ್ಯವಾಣಿ ಆಗ್ಬಿಡುತ್ತೆ. ಪೌಂಚ್ ಜಾಯಂಗೆ ದೇಖ್ನಾ ಬಾಬಾ ಜರೂರ್ ಪೌಂಚ್ ಜಾಯಂಗೆ. ಏ ಭಾಷಾ ಅವಿ ಸಮಾಪ್ತ ಕರು. ಬಾಬಾ ನೀವು ನೋಡ್ತಾ ಇರಿ, ನನ್ನ ಟೈಮ್ ಬಂದಾಗ ನಾನು ತಲುಪಿಬಿಡ್ತೀನಿ, ನೀವೇನ್ ಚಿಂತೆ ಮಾಡಬೇಡಿ, ನಾನು ತಲುಪ್ತೀನಿ. ಈ ಎಲ್ಲ ಭಾಷೆಗಳು ಭವಿಷ್ಯವಾಣಿ ಭಾಷೆಗಳೆಲ್ಲ ಸಮಾಪ್ತಿ ಮಾಡಿ. अच्छा सभी चारों ओर के बच्चों को भी बाप दादा देख रहे कि दूर बैठे भी साइंस के साधन द्वारा मेजॉरिटी स्थानों में सेंटर पर वह भी बाप दादा को देखते रहते. आप टोली खाते हो ना, वो भी टोली बांटते हैं. ನಾವೇ ಹೇಳ್ತಾರೆ ನಾಲ್ಕು ಕಡೆ ಇರ್ತಕ್ಕಂಥ ಮಕ್ಕಳನ್ನ ಬಾಪ್ ದಾದವರು ನೋಡ್ತಾ ಇರ್ತಾರೆ. ದೂರ ಕೂತಿರೋ ಮಕ್ಕಳು ವಿಜ್ಞಾನದ ಸಾಧನದಿಂದ ಮೆಜಾರಿಟಿ ಹೆಚ್ಚಿನ ಸ್ಥಾನಗಳಲ್ಲಿ ಎಲ್ಲ ಸೆಂಟರ್ಗಳಲ್ಲಿ ಬಾಪ್ ದಾದವರನ್ನ ನೋಡ್ತಾ ಇರ್ತಾರೆ. ಯಾಕೆಂದ್ರೆ ವಿಜ್ಞಾನದ ಆ ಸಾಧನಗಳು ಬಂದಾಗ ಎಲ್ಲ ಸೆಂಟ್ರಲ್ಲೂ ಸಾಧನ ಇರಲಿಲ್ಲ, ಅದಕ್ಕೆ ಬಾಬಾ ಮೆಜಾರಿಟಿ ಅಂತ ಹೇಳ್ತಾರೆ. ಮೆಜಾರಿಟಿ ಸ್ಥಾನದ ಸೆಂಟರ್ಗಳಲ್ಲಿ ಬಾಪ್ ದಾದರ್ನ ನೋಡ್ತಾ ಇರ್ತಾರೆ. ನೀವಿಲ್ಲಿ ಟೋಲಿ ತಿಂತೀರಿ ಅಲ್ವಾ, ಅಲ್ಲೂ ಸೆಂಟರ್ಗಳಲ್ಲೂ ಟೋಲಿ ಹಂಚ್ತಾರೆ. तो सभी को बाप दादा भी देख रहे कैसे दूर बैठे नजदीक का अनुभव कर रहे हैं. ಬಾಪ್ ದಾದವ್ರನ್ನ ನೀವು ನೋಡ್ತಾ ಇರ್ತೀರಿ, ನಿಮ್ಮನ್ನೆಲ್ಲರನ್ನು ಬಾಪ್ ದಾದವರು ನೋಡ್ತಾ ಇರ್ತಾರೆ. ಹೇಗೆ ದೂರದಲ್ಲಿ ಕುಳಿತುಕೊಂಡು ಸಮೀಪದ ಅನುಭವ ಮಾಡ್ತಾ ಇದ್ದೀರಿ. तो चारों ओर के बच्चों को जो सदा बाप समान संपन्न और संपूर्ण बनना है, इस संकल्प को धारण किए हुए है और दृढ़ता का बल समय प्रति समय संकल्प को देते रहते हैं. ನಾಲ್ಕು ಕಡೆ ಇರ್ತಕ್ಕಂಥ ಮಕ್ಕಳು ಯಾರು ಸದಾ ತಂದೆ ಸಮಾನ ಸಂಪನ್ನ ಹಾಗೂ ಸಂಪೂರ್ಣರಾಗಬೇಕು, ಈ ಸಂಕಲ್ಪವನ್ನು ಧಾರಣೆ ಮಾಡಿಕೊಂಡಿದ್ದಾರೆ. ಮತ್ತೆ ಮಕ್ಕಳು ಯಾರು ಸದಾ ತಂದೆ ಸಮಾನ ಸಂಪನ್ನ ಸಂಪೂರ್ಣ ಆಗ್ಬೇಕು ಅನ್ನೋ ಸಂಕಲ್ಪ ಧಾರಣೆ ಮಾಡ್ಕೊಂಡಿದಾರೋ ಅವರು ದೃಢತೆಯ ಬಲದಿಂದ ಸಮಯ ಪ್ರತಿ ಸಮಯ ಆ ಒಂದು ಗುರಿಗೆ ಸಂಕಲ್ಪ ಕೊಡ್ತಾ ಇರ್ತಾರೆ. ऐसे चारों ओर के शुभ संकल्प धारण करने वाले साथ साथ बाप की आशाओं को पूर्ण करने वाले आशाओं के सितारे. ಇಂತಹ ನಾಲ್ಕು ಕಡೆ ಇರೋ ಶುಭ ಸಂಕಲ್ಪ ಧಾರಣೆ ಮಾಡ್ಕೊಂಡಿರೋ ಜೊತೆಗೆ ಬಾಬೋರ ಆಸೆಗಳನ್ನು ಪೂರ್ಣ ಮಾಡೋ ಆಶಾ ನಕ್ಷತ್ರಗಳು, ಜೊತೆಗೆ ಸಾಥ್ ಸಾಥ್ दादी के बोल कर्मातीत होना ही है होना ही है होना ही है. ಜೊತೆಗೆ ದಾದಿಯವರ ಒಂದು ಸ್ಲೋಗನ್ ಯಾವುದು? ಕರ್ಮಾತೀತ ಆಗ್ಲೇಬೇಕು ಆಗ್ಲೇಬೇಕು ಆಗ್ಲೇಬೇಕು. ಹಾಗೂ ಮಮ್ಮಾರವ್ರ ಮಾತೇನು, ಧಾರಣೆ ಏನು? ಸದಾ ಜೋ ಕರ್ನಾ ಸೊ ಆಜ್ ಕರೋ ಕಲ್ ಪರ್ ನಹಿ ಚೋಡು. ಮಮ್ಮಾರವರ ವಿಶೇಷ ಧಾರಣೆ ಏನು? ನಾಳೆ ಮಾಡೋದಲ್ಲ, ಇವತ್ತು ಮಾಡೋದಲ್ಲ, ಈಗಲೇ ಮಾಡಿ. ಅವ್ರ ದೀದಿಗೆ ಬೋಲ್ ಅಬ್ ಗರ್ ಚಲ್ನಾ ಹೈ. ದೀದಿಯವರ ಸ್ಲೋಗನ್ ಏನು? ಎಲ್ಲ ಒಂದೊಂದು ಗುರಿ ಇಟ್ಕೊಂಡು ಪುರುಷಾರ್ಥ ಮಾಡಿ ಗುರಿ ಮುಟ್ಟಿದ್ದಾರೆ. ದೀದಿಯವರ ಸ್ಲೋಗನ್ ಈಗ ಮನೆಗೆ ವಾಪಸ್ ಹೋಗ್ಬೇಕು. ಎಲ್ಲ ಸ್ಲೋಗನ್ ಅಂದ್ರೆ ಈ ಎಲ್ಲ ಗುರಿ ನಿಮ್ಮ ಕಿವಿಯಲ್ಲಿ ಗುಯಿಂಗುಡ್ತಾ ಇರ್ಬೇಕು. ಬಾರ್ ಬಾರ್ ಅಬ್ ಗರ್ ಚಲ್ನಾ ತೋ ದುನ್ ಲಗಾ ದೋ ಕರ್ಮಾತೀತ್ ಹೋನಾ ಹೈ.
ಪದೇ ಪದೇ ಮನೆಗೆ ಹೋಗ್ಬೇಕು ಅನ್ನೋದು. ಇದೇ ಒಂದು ಗುಂಗಲ್ಲಿರಿ, ನಾನು ಕರ್ಮಾತೀತ ಆಗ್ಬೇಕು, ಮನೆಗೆ ಹೋಗ್ಬೇಕು. ये बोल बार बार स्मृति में लाने वाले समर्थ आत्माओं को, ಈ ಮಾತನ್ನ ಪದೇ ಪದೇ ಸ್ಮೃತಿಗೆ ತಂದ್ಕೊಡೋ ಸಮರ್ಥ ಆತ್ಮಗಳಿಗೆ, ಬಾಪ್ ದಾದವರ ಹೋಲಿ ಮಕ್ಕಳಿಗೆ ಹೋಲಿಯ ಶುಭಾಶಯಗಳು. और साथ में सभी को बाप दादा पहले ही मधुबन के घेराव के पहले सभी मुख खोलो और गोराव खाया तो सभी को बहुत बहुत पदम गुणा बाप दादा और एडवांस पार्टी के सर्व बच्चों का याद प्यार और बाप की नमस्ते. ಈಗ ಬಾಬೋರು ಎಲ್ಲರಿಗೂ ಹೋಲಿ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಎಲ್ಲರಿಗೂ ಬಾಪ್ ದಾದವರು ಮಧುಬನದ ಟೋಲಿ ಎಲ್ಲರ ಬಾಯಿಗೂ ಹಾಕ್ತಾ ಇದ್ದಾರೆ. ನಾವು ಹೇಳ್ತಾರೆ ತಿಂದ್ರ ಎಲ್ರು ಬಾಯಿಗೆ ಆ ಟೋಲಿ ಬಂತ. ಎಲ್ಲರಿಗೂ ಬಹಳ ಬಹಳ ಪದಮಾಗುಣದಷ್ಟು ಬಾಪ್ ದಾದಾ ಮತ್ತು ಅಡ್ವಾನ್ಸ್ ಪಾರ್ಟಿಯ ಸರ್ವ ಮಕ್ಕಳ ಪ್ರೀತಿಯ ನೆನಪುಗಳು ಹಾಗೂ ಬಾಬೋರ ನಮಸ್ತೆ. ಬಾಪ್ ದಾದವರಿಗೂ ನಮ್ಮೆಲ್ಲರ ಪ್ರೀತಿಯ ನೆನಪುಗಳು. ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. वरदान, सर्व आत्माओं के प्रति स्नेह और शुभ चिंतक की भावना रखने वाले देही अभिमानी भव. सर्व ಆತ್ಮಗಳ ಪ್ರತಿ ಸ್ನೇಹ ಹಾಗೂ ಶುಭ ಚಿಂತಕ ಭಾವನೆ ಇಟ್ಕೊಂಡಿರವ್ರೆ देही अभिमानी भव. जैसे महिमा करने वाली आत्मा के प्रति स्नेह की भावना रहती है. ಹೇಗೆ ಯಾರಾದ್ರೂ ನಮ್ಮ ಮಹಿಮೆ ಮಾಡ್ತಾರೆ, ಹೊಗಳ್ತಾರೆ ಅಂದ್ರೆ ಅವ್ರ ಬಗ್ಗೆ ಆತ್ಮದ ಪ್ರತಿ ನಿಮ್ದು ಸ್ನೇಹದ ಭಾವನೆ ಇರುತ್ತೆ. ऐसे ही जब कोई शिक्षा का इशारा देता है उसमें भी उस आत्मा के प्रति ऐसे ही स्नेह की शुभ चिंतन की भावना रहे. ಅದೇ ರೀತಿ ಹೆಂಗೆ ನಿಮ್ಮನ್ನು ಹೊಗಳದವ್ರ ಪ್ರತಿ, ಮಹಿಮೆ ಮಾಡಿದವ್ರ ಪ್ರತಿ ಸ್ನೇಹದ ಭಾವನೆ ಇರುತ್ತೋ ಹಾಗೆ ಯಾವಾಗ ಯಾರಾದ್ರೂ ಶಿಕ್ಷಣ ಕೊಡ್ತಾರೆ, ಯಾರಾದ್ರೂ ನಮ್ಮ ತಪ್ಪನ್ನ ತಿದ್ದುತ್ತಾರೆ, ತಿಳುವಳಿಕೆ ಹೇಳ್ತಾರೆ ಅಂದ್ರೆ ಆ ಆತ್ಮದ ಪ್ರತಿನೂ ಅಷ್ಟೇ ಸ್ನೇಹ, ಶುಭ ಚಿಂತನೆಯ ಭಾವನೆ ಇರಲಿ. ये मेरे लिए बड़े से बड़े शुभ चिंतक है. ನಮ್ಗೆ ಯಾರಾದ್ರೂ ತಿದ್ದುತ್ತಾರೆ, ಹೇಳ್ತಾರೆ, ತಿಳುವಳಿಕೆ ಕೊಡ್ತಾರೆ ಅಂದ್ರೆ ಅವರು ನನ್ನ ಪಾಲಿಗೆ ದೊಡ್ಡದ್ರಲ್ಲಿ ದೊಡ್ಡ ಶುಭ ಚಿಂತಕರು. ऐसी ಸ್ಥಿತಿ ಕೋ ಕಹಾ ಜಾತಾ ದೇಹಿ ಅಭಿಮಾನಿ. ಈ ತರ ಸ್ಥಿತಿ ಇದ್ರೆ ಹೇಳಲಾಗುತ್ತೆ ದೇಹಿ ಅಭಿಮಾನಿ. ಏಕೆಂದ್ರೆ ಅವ್ರು ಮಾತ್ರ ಯಾವುದೇ ಶಿಕ್ಷಣವನ್ನ ಸ್ವೀಕಾರ ಮಾಡಕ್ ಸಾಧ್ಯ. ಇಲ್ಲಾಂದ್ರೆ ಎಷ್ಟು ಬೇಗ ಒಂದು ಒಳ್ಳೆ ಮಾತು ಹೇಳಿದ್ರು ಕೋಪ ಎಷ್ಟು ಬರುತ್ತೆ, ಮೂಡ್ ಹೆಂಗ್ ಆಫ್ ಆಗುತ್ತೆ, ಬೇಜಾರಾಗುತ್ತೆ, ಓ ನನಗೆ ಹಿಂಗೆ ಹೇಳಿದ್ರು ಅಂತ. ಆದ್ರೆ ಯಾರು ಅದನ್ನ ಸ್ವೀಕಾರ ಮಾಡ್ತಾರೆ, ಅವ್ರು ಹೇಳೋ ಭಾವನೆ ಶುಭ ಚಿಂತಕರು, ನನಗಿವರು ಅಂತ ಅನ್ಸುತ್ತೆ, ಆ ಸ್ಥಿತಿ ಅವರಿಗಿರುತ್ತೆ. ಯಾರು? ದೇಹಿ ಅಭಿಮಾನಿಗಳು. अगर देही अभिमानी नहीं है तो जरूर अभिमान. ದೇಹಿ ಅಭಿಮಾನಿ ಇಲ್ಲ ಅಂದ್ರೆ ಅವಶ್ಯಕವಾಗಿ ಅವರಿಗೆ ಅಭಿಮಾನ ಇದೆ. ಯಾಕೆಂದ್ರೆ ಒಂದು ಸ್ವೀಕಾರ ಮಾಡಬೇಕು, ದೇಹಿ ಅಭಿಮಾನಿ ಆದ್ರೆ ಪ್ರೀತಿಯಿಂದ ಅದನ್ನ ಸ್ವೀಕಾರ ಮಾಡಲ್ಲ ಅಂದ್ರೆ ಅದು ಅಭಿಮಾನ. ಅಭಿಮಾನ್ ವಾಲಾ ಕಭಿ ಅಪನಾ ಅಪಮಾನ್ ಸಹನ್ ನಹಿ ಕರ್ ಸಕ್ತಾ ಹೈ. ಅಭಿಮಾನ ಇರೋರು ಎಂದೂ ತನ್ನ ಅಪಮಾನವನ್ನ ಸಹಿಸ್ಕೊಳಕ್ಕೆ ಆಗೋದಿಲ್ಲ. स्लोगन, सदा परमात्मा प्यार में खोए रहो, दुखों की दुनिया भूल जाएगी. ಸದಾ ಪರಮಾತ್ಮ ಪ್ರೀತಿಯಲ್ಲಿ ಮುಳುಗಿರಿ, ಈ ದುಃಖದ ಜಗತ್ತೇ ನಿಮ್ಗೆ ಮರ್ತೋಗುತ್ತೆ. ಅವ್ಯಕ್ತ ಇಶಾರೆ, ಮಾರ್ಚ್ ತಿಂಗಳು. निश्चय के फाउंडेशन को मजबूत कर सदा निर्भय और निश्चिंत रहो. ನಿಶ್ಚಯದ ಫೌಂಡೇಶನ್ ಅನ್ನು ಗಟ್ಟಿಗೊಳಿಸಿಕೊಂಡು ಸದಾ ನಿರ್ಭಯ ಹಾಗೂ ನಿಶ್ಚಿಂತವಾಗಿರಿ. जब कोई बड़े के हाथ में हाथ होता है तो छोटे की स्थिति बेफिक्र निश्चिंत रहती है. ಯಾವಾಗ ನಮ್ಮ ಕೈ ದೊಡ್ಡವ್ರ ಕೈಯಲ್ಲಿ ಇರುತ್ತೆ, ಹೆಂಗೆ ಮಕ್ಕಳ ಕೈ, ತಂದೆ ತಾಯಿ ಕೈ ದೊಡ್ಡವ್ರ ಕೈಯಲ್ಲಿ ಇರುತ್ತೆ ಅಂದ್ರೆ ಚಿಕ್ಕವರ ಸ್ಥಿತಿ ನಿಶ್ಚಿಂತವಾಗಿರುತ್ತಲ್ವಾ.
आपको निश्चय है हर कर्म में बाप दादा मेरे साथ भी है और हमारे इस अलौकिक जीवन का हाथ उनके हाथ में है. ನಿಮಗೆ ನಿಶ್ಚಯ ಇದೆ ಅಲ್ವಾ, ನಮ್ಮ ಪ್ರತಿ ಒಂದು ಕರ್ಮದಲ್ಲೂ ಬಾಪ್ ದಾದವರು ನನ್ನ ಜೊತೆಗಿದ್ದಾರೆ. ನನ್ನ ಈ ಅಲೌಕಿಕ ಜೀವನದ ಕೈ ಬಾಬೋರ ಕೈಯಲ್ಲಿದೆ. ಅರ್ಥಾತ್ ಜೀವನ್ ಉನ್ಕೆ ಹವಾಲೆ. ಈ ಕೈಯನ್ನ ಬಾಬೋರ್ ಕೈ ಕೊಡೋದು ಅಂದ್ರೆ ನಮ್ಮ ಜೀವನವನ್ನು ಬಾಬೋರಿಗೆ ಅರ್ಪಿಸ್ಕೊಂಡಿದೀವಿ. ಜಿಮ್ಮೆವಾರಿ ಉನ್ಕಿ ಹೋ ಜಾತಿ ಹೇ. ಯಾರಿಗೆ ನಮ್ಮ ಜೀವನ ಅರ್ಪಣೆ ಮಾಡ್ಕೊಂಡಿದೀವೋ ಅವ್ರ ಜವಾಬ್ದಾರರು. सभी बोझ बाप के ऊपर रख अपने को हल्का कर दो, सदा निश्चिंत रहेंगे और हर कार्य एक्यूरेट होगा. ಯಾವಾಗ ನಿಮ್ಮ ಹೊರೆ ಬಾಬೋರಿಗೆ ಕೊಟ್ಟು ಬಿಡ್ತಿರೋ ನೀವು ಹಗುರವಾಗಿಬಿಡ್ತೀರಿ. ಹೊರೆ ಬಾಬೋರಿಗೆ ಕೊಟ್ಟಷ್ಟು ನೀವು ಹಗುರವಾಗಿರ್ತೀರಿ, ಮತ್ತೆ ಸದಾ ನಿಶ್ಚಿಂತವಾಗಿರ್ತೀರಿ. ಅಂದ್ರೆ ಪ್ರತಿ ಒಂದು ಕಾರ್ಯನೂ ಅಕ್ಯುರೇಟ್ ಆಗಿ ಆಗುತ್ತೆ. ಹೊರೆ ಬಾಬೋರಿಗೆ ಕೊಟ್ರೆ ನೀವು ಹಗುರವಾಗಿರ್ತೀರಿ, ಮತ್ತೆ ಸದಾ ನೀವು ಹೊರೆ ಕೊಟ್ಟ ಮೇಲೆ ನಿಶ್ಚಿಂತವಾಗಿ ಅದರ ಬಗ್ಗೆ ಸಂಕಲ್ಪಗಳನ್ನ ನಡೆಸದೆ ನಿಶ್ಚಿಂತವಾಗಿರ್ತೀರಿ. ಅಂದ್ರೆ ಪ್ರತಿ ಒಂದು ಕಾರ್ಯನೂ ಅಕ್ಯುರೇಟ್ ಆಗಿ ಆಗುತ್ತೆ. ಅಂದ್ರೆ ನಿಶ್ಚಯದ ಫೌಂಡೇಶನ್ ಗಟ್ಟಿಗೊಳಿಸ್ಕೊಂಡ್ರೆ ನಿರ್ಭಯವಾಗೂ ಇರ್ತೀರಿ, ನಿಶ್ಚಿಂತವಾಗೂ ಇರ್ತೀರಿ. ಆದ್ರೆ ಕೈ ಬಾಬೋರ್ ಕೈಯಲ್ಲಿ ಕೊಡ್ಬೇಕು. ಈ ಜೀವನ ಬಾಬೋರಿಗೆ ಅರ್ಪಣೆ ಆಗ್ಬೇಕು. ಪರಮಾತ್ಮ ಸಂಘದ ಬಣ್ಣದ ಹೋಲಿ, ಕಮೈಂಡ್ ಸ್ವರೂಪದ ಯಥಾರ್ಥವಾದ ಹೋಲಿ. ಇದು ಅವಿನಾಶಿಯಾಗಿರೋ ಸಂಬಂಧ, ಇದೆಂದು ಬಿಟ್ಟು ಹೋಗದೆ ಇರುವಂಥದ್ದು. ಇದೇ ಸತ್ಯವಾದ ಹೋಲಿ. ಹೋಲಿ ಪವಿತ್ರತೆ, ಹೋಲಿ ಕಳೆದೋಯ್ತು ಫುಲ್ ಸ್ಟಾಪ್. ಹೋಲಿ ಹಳೆ ಸ್ವಭಾವ ಸಂಸ್ಕಾರಗಳನ್ನ ಸುಟ್ಟು ಹಾಕೋದು. ಇದನ್ನ ದೃಢ ಸಂಕಲ್ಪ ಮಾಡ್ಕೊಳ್ಳಿ. ಎಂದೂ ಹಳೇದನ್ನ ಅಪ್ಪಿತಪ್ಪಿನೂ ನನ್ನ ಸ್ವಭಾವ ನನ್ನ ಸಂಸ್ಕಾರ ಅಂತ ಹೇಳ್ಬೇಡಿ. ನಂದು ನಂದು ಅಂದ್ರೆ ಮಾಯೆ ಇನ್ನೂ ಚೆನ್ನಾಗಿ ಕುತ್ಕೊಂಡ್ ಬಿಡುತ್ತೆ ನಿಮ್ಮ ಹತ್ರನೇ. ಅದಕ್ಕೆ ಅದು ರಾವಣನ ಆಸ್ತಿ, ನಿಮ್ಮದಲ್ಲ. ಅದು ನಿಂದು ನಂದು ಅಂತ ಹೇಳ್ಬೇಡಿ. ಓಂ ಶಾಂತಿ.